ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಿಶೇಷವಾಗಿ 22ನೇ ತಾರೀಕು ಡಿಸೆಂಬರ್ 2023 ಶುಕ್ರವಾರ, ಶೋಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಶುಕ್ಲ ಪಕ್ಷದ ದಶಮಿ ತಿಥಿ, ಅಶ್ವಿನಿ ನಕ್ಷತ್ರ, ಭರಿಗ ಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ. ಎಲ್ಲರಿಗೂ ಗೀತಾ ಜಯಂತಿಯ ವಿಶೇಷವಾದಂಥ ಶುಭಾಶಯಗಳು. ನಮ್ಮ ಜೀವನಕ್ಕೆ ನಮಗೆ ಶ್ರೀಕೃಷ್ಣ ಪರಮಾತ್ಮ ಒಂದು ವಿಶೇಷವಾದಂಥ ಗೀತೆಯನ್ನು ಕೊಟ್ಟಿದ್ದಾರೆ. ಅದುವೇ ಭಗವದ್ಗೀತೆ. ಭಗವಂತನೇ ಹೇಳಿರ್ತಕ್ಕಂಥ ಒಂದು ಗೀತೆ. ನಮ್ಮ ಪ್ರತಿಯೊಬ್ಬರಿಗೂ ಒಂದೊಂದು ಅರ್ಥ ಕೊಡುತ್ತೆ. ಅನರ್ಥ ಕೊಡಲ್ಲ ಅಥವಾ ಅಪಾರ್ಥ ಕೊಡಲ್ಲ. ಒಬ್ಬ ವ್ಯಾಪಾರಸ್ಥರಾಗಿದ್ದೀರಾ, ಆ ಬುಕ್ಕನ್ನು ನಿತ್ಯ ಒಂದು ಶ್ಲೋಕ ಓದಿ, ನಿಮಗೊಂದು ಅರ್ಥ ಕೊಡುತ್ತೆ. ಕುಟುಂಬಸ್ಥರಾಗಿದ್ದೀರಾ, ಒಂದು ಶ್ಲೋಕ ಓದಿ ನೋಡಿ, ನಿಮ್ಗೆ ಅಲ್ಲೊಂದು ಅರ್ಥ ಕೊಡುತ್ತೆ. ತುಂಬ ಶೋಕದಲ್ಲಿದ್ದೀರಾ, ಒಂದು ಶ್ಲೋಕ, ಯಾವುದೋ ಒಂದು ಶ್ಲೋಕ ನೀವು ತಗೊಳ್ಳಿ, ಖಂಡಿತ ಒಂದು ಅದ್ಭುತ. ಯಾವುದೋ ಒಂದು ದುಃಖದಲ್ಲಿದ್ದೀರಾ, ಒಂದು ಅರ್ಥ ಕೊಡುತ್ತೆ ಒಂದು ಶ್ಲೋಕ. ತುಂಬ ಗರ್ವದಿಂದ ಬಿಗ್ತಿದ್ದೀರಿ, ಅಲ್ಲೊಂದು ಅರ್ಥ ಕೊಡುತ್ತೆ. ಮೋಸ ಮಾಡಿ ಬದುಕ್ತಿದ್ದೀರಿ, ಅಲ್ಲೊಂದು ಶ್ಲೋಕ ಓದಿ, ಅರ್ಥ ಕೊಡುತ್ತೆ. ಅಲ್ಲೊಂದು ಸಾವಾಗಿದೆ, ಅಲ್ಲೊಂದು ಅರ್ಥ ಕೊಡುತ್ತೆ. ಅಲ್ಲೊಂದು ಹುಟ್ಟು ಬಂದಿದೆ, ಅಲ್ಲೊಂದು ಅರ್ಥ ಕೊಡುತ್ತೆ ಒಂದು ಶ್ಲೋಕ. ತುಂಬ ಅದ್ಭುತ. ಒಬ್ಬ ಇಂಜಿನಿಯರ್ ಆಗಿದ್ದೀರಾ, ಒಂದು ಶ್ಲೋಕ ಓದಿ ನೋಡಿ, ನಿಮಗೆ ತೀವ್ರದ ಸಮಸ್ಯೆಗೆ ಅರ್ಥ ಕೊಡುತ್ತೆ. ಜಗತ್ತಿನ ಅತಿ ದೊಡ್ಡ ಜ್ಞಾನವಂತರು, ದಾರ್ಶನಿಕರು, ಮಾರ್ಗದರ್ಶಕರು, ಬಹುದೊಡ್ಡ ಯಶಸ್ಸನ್ನು ಪಡೆದಿರತಕ್ಕಂಥ ಟಾಪ್ 10 ವ್ಯಕ್ತಿಗಳ ಹತ್ರ ಗೀತೆಯ ಒಂದು ಪುಸ್ತಕ ಇರುತ್ತೆ. ಕಿರು ಹೊತ್ತಿಗೆ ಆದರೂ ಇರುತ್ತೆ. ಶ್ಲೋಕವನ್ನು ಅಭ್ಯಾಸ, ಅದಕ್ಕೆ ತಕ್ಕಂತೆ ತಮ್ಮ ಜೀವನ ರೂಪುರೇಷೆ ಮಾಡ್ಕೊಳ್ತಕ್ಕಂಥ ಒಂದು ಭಾವ. ಹೌದು, ನಾವು ಗೀತೆಯನ್ನು ಓದಿದರೆ, ಆ ಭಗವದ್ಗೀತೆಯನ್ನು ಓದಿದರೆ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ದಾರಿ ಸಿಗುತ್ತೆ. ತುಂಬ ಸೋತೋಗ್ಬಿಟ್ಟಿದ್ದೇವೆ ಗುರುಗಳೇ, ಅಲ್ಲೊಂದು ಶ್ಲೋಕ ಹೇಳ್ಕೊಡುತ್ತೆ. ತುಂಬ ಕಳ್ಕೊಬಿಟ್ಟಿದ್ದೇವೆ ಗುರುಗಳೇ, ಅಲ್ಲೊಂದು ಶ್ಲೋಕ ನಿಮ್ಗೊಂದು ಅರ್ಥ ಕೊಡುತ್ತೆ. ತುಂಬ ಎಲ್ಲ ಪಡ್ಕೊಬಿಟ್ಟಿದ್ದೇವೆ ಗುರುಗಳೇ, ಅಲ್ಲೊಂದು ಅರ್ಥ ಕೊಡುತ್ತೆ. ನನ್ನ ಕನ್ನಯ್ಯ, ನನ್ನ ಕೃಷ್ಣ ಹೇಳ್ತಾನೆ. ಎಷ್ಟು ವಿಶೇಷ ಹೇಳ್ತಾನೆ ಅಂದರೆ, ಅಬ್ಬಾ, ಎಲ್ಲರೂ ಮಗು ಹುಟ್ಟಿದಾಗ ಖುಷಿಯಿಂದ ಸಿಹಿ ಹಂಚ್ತಾ ಅಭಿಮನ್ಯು ಹುಟ್ಟಿದಾಗ ಆ ಪಾಂಡವರು ಆ ಮತ್ತಲ್ಲಿ ತೇಲ್ತಿರ್ತಾರೆ, ಅಬ್ಬೋ ಅಂತ. ಕೃಷ್ಣ ಏನು ಹೇಳ್ತಾನೆ ಗೊತ್ತಾ? ದುಃಖ ಪಡಿ ಅಂತ ಹೇಳ್ತಾನೆ. ಪಾಂಡವರಿಗೆ ಆಶ್ಚರ್ಯ, ಇದೇನಿದು ಪರಮಾತ್ಮ, ಇಷ್ಟೊಳ್ಳೆ ಒಂದು ಶುಭ ಸುದ್ದಿಯ ಸಂದರ್ಭದಲ್ಲಿ ನೀವು ನೋಡಿದ್ರೆ ಹೀಗೆ ಹೇಳ್ತಿದ್ದೀರಲ್ಲ ಅಂತ. ಅದೇ ರೀತಿ ಅಭಿಮನ್ಯು ಸತ್ತಾಗ ಸಕ್ಕರೆಯನ್ನು ಹಂಚಿಸ್ತಾನೆ ಅಲ್ಲೇ, ಆ ಒಂದು ಯುದ್ಧ ಶಿಬಿರದಲ್ಲೇ. ಅವರೆಲ್ಲ ಕಣ್ಣೀರಲ್ಲಿದ್ರೆ ಖುಷಿಯಿಂದ ತೇಲಾಡ್ತಾ, ಆ ಘಟೋತ್ಕಚ, ಅಭಿಮನ್ಯು ಅಲ್ಲ, ಘಟೋತ್ಕಚ ತೀರಿಕೊಂಡಾಗ ಸಿಹಿಯನ್ನು ಹಂಚಿಸ್ತಾನೆ. ಏನು ಪರಂಧಾಮ, ನಮಗೆ ಅರ್ಥನೇ ಆಗೋದಿಲ್ಲ ನೀನು ಅಂತ. ಆಗ ನೋಡಿದ್ರೆ ಅಭಿಮನ್ಯು ಹುಟ್ಟಿದಾಗ ದುಃಖ ಪಡಿ ಅಂತ ಹೇಳಿದೆ. ಈಗ ನೋಡಿದ್ರೆ ಘಟೋತ್ಕಚ ಹೋದಾಗ ನಾವು ದುಃಖದಲ್ಲಿದ್ರೆ ಸಂತೋಷ ಪಡಿ ಅಂತ ಹೇಳ್ತಿದ್ದೀರಿ ಅಂತ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ ನನ್ನ ಕನ್ನಯ್ಯ, ನನ್ನ ಕೃಷ್ಣ, ನನ್ನ ಮುದ್ದು ಕೃಷ್ಣ. ಹೌದು, ತುಂಬ ಅದ್ಭುತವಾಗಿ ಹೇಳ್ತಾರೆ. ಇಲ್ಲೊಂದು ಹುಟ್ಟು ಬಂದಿತ್ತು, ನಿಮಗೆಲ್ಲ ಹುಟ್ಟಿನ ಬಗ್ಗೆ ಗಮನ, ಆದರೆ ನಿಮಗೆ ಗೊತ್ತಿಲ್ಲ ನಿಮ್ಮ ಕುಟುಂಬದಲ್ಲಿ ಒಂದು ಸಾವಿಗೆ ರೆಡಿ ಆಗಿದೆ ಅಂತ ಅರ್ಥ. ಅಂದರೆ ನಾವು ಹುಟ್ಟಿದ್ದೇವೆ ಅಂದರೆ ಸಾಯ್ಲಿಕ್ಕೆ, ಬಿ ರೆಡಿ ಅಂತ ಅರ್ಥ. ಯಾರೋ ಒಬ್ರು ಹೋಗ್ಬೋದು, ಒಂದು ಜೀವ ಬಂದಿದೆ ಅಂದರೆ ಕುಟುಂಬದಲ್ಲಿ ಇನ್ನೊಂದು ಜೀವಕ್ಕೆ ಹೋಗಲಿಕ್ಕೆ ದಾರಿ ಮಾಡಿಟ್ಟು ಬಿಟ್ಟಿದೆ. ಮೊಮ್ಮಗು ಬಂದಿದೆ ಅಂದರೆ ಅಜ್ಜನ ಪಯಣ ರೆಡಿ ಆಗಬೇಕು.
ಅಜ್ಜಿಯ ಪಯಣ ರೆಡಿ ಆಗಬೇಕು ಇರ್ಬೋದು, ಇಲ್ಲ ತಂದೆಯ ಪಯಣವೇ, ತಾಯಿಯ ಪಯಣವೇ, ಬೇರೆ ಯಾವುದೋ ರೂಪದಲ್ಲಿ ಅಲ್ಲೂ ಇನ್ನೊಂದು ಸಾವಿಗೆ ಸಿದ್ಧತೆ ಮಾಡಿಕೊಳ್ಳಿ ಅಂತಾರೆ. ಈ ಖುಷಿ ಸಂಭ್ರಮದಲ್ಲಿ ಹುಚ್ಚಲ್ಲಿ ತೇಲಾಡಬೇಡಿ. ಹಾಗೆ ಅಲ್ಲೊಂದು ಸಾವಾಗುತ್ತೆ ಘಟೋತ್ಕಚ. ಯಾರೋ ಪುಣ್ಯಾತ್ಮ ಒಬ್ಬ ಹುಡ್ತಾನೋ ನಿಮ್ಮ ಇದರಲ್ಲಿ ಅನ್ನತಕ್ಕಂಥ ಮಾತನ್ನ ಹೇಳ್ತಾರೆ. ಮುಂದೆ ಪರೀಕ್ಷೆ ಕೊಡ್ತಾನೆ. ಪರಮ ಭಾಗವತೋತ್ತಮ ಆತ. ನಮಗೇನಾದ್ರೂ ಇವತ್ತು ಭಾಗವತ ಸಪ್ತಾಹ ಅನ್ನತಕ್ಕಂಥದ್ದು ನಾವೇನಾದ್ರು ಕೇಳ್ತಿದ್ದೇವೆ, ಮಾಡ್ತಿದ್ದೇವೆ, ಅನುಸರಿಸ್ತಿದ್ದೇವೆ ಅನ್ನತಕ್ಕಂಥದ್ದಾದ್ರೆ ಅದಕ್ಕೆ ಮೂಲ ಭೂತ ಕಾರಣವೇ ಪರೀಕ್ಷಿತ್ ಮಹಾರಾಜ. ನೋಡಿ, ನನ್ನ ಕೃಷ್ಣೆಯ ಅರ್ಥನೇ ಆಗೋದಿಲ್ಲ ಅನ್ಕೋತೀವಿ, ಆದ್ರೆ ಆ ಅರ್ಥದಲ್ಲಿ ಮಹಾ ಅರ್ಥಗಳಿದ್ದಾವೆ. ಆ ಗೀತೆಯ ಬೋಧನೆಯ ಮೂಲಕವೇ ನಮಗೆ ಅಷ್ಟೊಂದು ಭಾವಗಳನ್ನ ತಿದ್ದಿರತಕ್ಕಂಥ ಪ್ರಣವ ಶಕ್ತಿ. ಆದ್ರೆ ನಾವು ಆ ಪಾಂಡವರು ವನವಾಸಕ್ಕೆ ಹೋದಾಗ ಧರ್ಮರಾಯ ತುಂಬಾ ದುಃಖ ತಪ್ತನಾಗಿರ್ತಾನೆ. ನಮಗೀ ಒಂದು ನೋವಾ, ಇಷ್ಟು ಒಳ್ಳೆತನ ಮಾಡಿಯೂ ನೋವಾ, ಪಾಪ ಮಾಡಿದವ್ರು ನೋಡು, ಮೋಸ ಮಾಡಿದವ್ರು ನೋವು ಮೆರೀತಾರೆ. ಆದ್ರೆ ನಮಗಾಗ ಒಂದು ನೋವಿದೆಯಲ್ಲ, ಆ ಪಾಪಾತ್ಮರ ಜೊತೆ ನಮಗೆ ಗೊತ್ತಿಲ್ಲದೆ ಸೇರ್ಕೊಂಡು ಅವನು ಮಾಡಿದ ಪಾಪ ನಮ್ಮ ನೆತ್ತಿ ಮೇಲೆ ಬಂದು ಕೂತು ತಡಬಡಾಯಿಸಿದಾಗ, ಕಣ್ಣೀರಿಟ್ಟಾಗ ಹಾಗೆ ಹೇಳ್ತಾರೆ, ನೆನಪಿಟ್ಟುಕೋ ಧರ್ಮ, ನೀನು ಏನು ಒಳ್ಳೇದು ಮಾಡಿದ್ದು ನಿನ್ನನ್ನು ಯಾವತ್ತೂ ಈ ಧರ್ಮವು ನಿನ್ನನ್ನು ಕೈ ಬಿಡುವುದಿಲ್ಲ, ಕಾಪಾಡುತ್ತದೆ. ತುಂಬಾ ಕಷ್ಟ ಕಾಲದಲ್ಲಿ, ದಿಕ್ಕು ತೋಚದಂತ ಸಂದರ್ಭದಲ್ಲಿ ಯಾವುದೋ ರೂಪವಾಗಿ ನಿಮ್ಮನ್ನು ಬಂದು ಕಾಪಾಡುತ್ತದೆ ಅನ್ನತಕ್ಕಂಥದ್ದನ್ನ ಪಾಂಡವರಿಗೆ ಹೇಳ್ತಾರೆ. ಅದು ಅಜ್ಞಾತವಾಸದಲ್ಲಿ ನಡೆಯುತ್ತೆ, ನೀವು ನಂಬಲ್ಲ. ಎಂಥ ಒಂದು ದೈವ ಪ್ರಣಾಳಿಕೆ ಅಂದ್ರೆ, ಇವರುಗಳ ಒಂದು ದೈವಾಂಶ ಸ್ವರೂಪ ಯಾರೂ ಗುರ್ತಿಡಿಯಲ್ಲ. ಹೌದು, ಅದೇ ರೀತಿಯಲ್ಲೇ ದ್ರೌಪದಿಯ ಸ್ವಯಂವರದಲ್ಲೂ ಕೂಡ ಅಲ್ಲೊಂದು ನಡೆಯುತ್ತೆ ಮ್ಯಾಜಿಕ್. ಖುದ್ದು ಬ್ರಾಹ್ಮಣರ ವೇಷಧಾರಿಗಳಾಗಿ ಹೋಗಿರ್ತಾರೆ. ಯಾರು ಬಂದು ಬೇಕಾದರೂ ಮತ್ಸ್ಯ ಯಂತ್ರವನ್ನ ಭೇದಿಸಿ ನನ್ನ ಮಗಳನ್ನ ಮದುವೆಯಾಗಬಹುದು ಅನ್ನತಕ್ಕಂಥದ್ದನ್ನ ಅಲ್ಲಿ ದ್ರುಪದ ಮಹಾರಾಜ ಅನೌನ್ಸ್ ಮಾಡಿರ್ತಾರೆ. ಯಾರು ಬೇಕಾದ್ರೂ ನೆನ್ಪಿಟ್ಕೊಳ್ಳಿ, ಅಲ್ಲೆಲ್ಲೋ ಒಂದು ತಪ್ಪಾದಂತಹ ಒಂದು ಕತೆ ಎಲ್ಲೋ ಬಂದು ಸೇರ್ಕೋಬಿಟ್ಟಿದೆ ಅಂತ ನನ್ನ ಗುರುಗಳು ಆಗಾಗ ಹೇಳೋದನ್ನ ನಾನು ಕೇಳಿದ್ದೇನೆ. ಯಾಕಂದ್ರೆ ಶಲ್ಯ ಬಂದಿರ್ತಾನೆ, ನೀವು ನಂಬಲ್ಲ, ಜರಾಸಂಧನು ಬಂದಿರ್ತಾನೆ, ಶಿಶುಪಾಲ ಬಂದಿರ್ತಾನೆ. ದ್ರೌಪದಿ ಆ ಕಾಲಕ್ಕೆ ಎಷ್ಟಾದ್ರೂ ಅಯ್ಯೋ ನಿಜ ಅಲ್ವಾ, ಅಮ್ಮ ಕೃಷ್ಣೆ ಅಲ್ವಾ, ಆಕೆಗೆ ಮೀರಿದ ಅಂದವ ತಾಯಿ ಜಗನ್ಮಾತೆಯ ಅಂದ, ಅಮ್ಮನಂದ. ಅಮ್ಮ ಅಂದ್ರೇನೆ ಅಂದ, ಅಮ್ಮನಿಗೆ ಮೀರಿದ ಅಂದವಿಲ್ಲ ಅಂತ ಹೇಳ್ತಿರ್ತಾನೆ ನಾನು. ಜಗತ್ತಿನಲ್ಲಿ ಅಂದ ಅನ್ನೋದೇನು ಅಂದ್ರೆ ಅಮ್ಮನ ಅಂದವೇ. ಎಷ್ಟೇ ಸುಖಗೆಟ್ಟಿದ್ದು, ಎಷ್ಟೇ ವಯಸ್ಸಾಗಿದ್ರು ಅಮ್ಮ ಹಿಂಗೆ ನಗ್ಬಿಟ್ರೆ ಸಾಕು, ನಮ್ಗೆ ಜೀವ ಬಂದ್ಬಿಡುತ್ತೆ. ಅಯ್ಯೋ ನನ್ನಮ್ಮ ಇದ್ದಾಳೆ, ಅಯ್ಯೋ ನನ್ನಮ್ಮ ಇದೆ. ನಮಗೆ ಅಮ್ಮ ಇದ್ರೆ ಸಾಕು ಮಕ್ಕಳೇ, ಜಗತ್ತು ಪೂರ್ತಿ ಗೆದ್ದ ಹಾಗೆ. ನಾನು ಹೇಳ್ತೇನಲ್ವ, ಪೂರ್ತಿ ಗೆದ್ದ ಹಾಗೆ. ಅಮ್ಮನಿಗೆ ಮೀರಿದ ಆನಂದ ಕೊಡುವುದು ಜಗತ್ತಿನಲ್ಲಿ ಇನ್ಯಾರೂ ಇಲ್ಲ. ಅವಳಲ್ಲಿ ಸ್ವಾರ್ಥವೇ ಇಲ್ಲ. ಈಗ ಕಲಿಪ್ರಭಾವ ಬಿಡಿ, ಅದು ಬೇರೆ. ನಾವು ಸ್ವಾರ್ಥಿ, ನಮ್ಮದೊಂದು ಲೆಕ್ಕಾಚಾರಕ್ಕೆ ಅಲ್ಲಿ ಹುಟ್ಟಿದ್ದೀವಿ. ಅದಕ್ಕೆ ಅಂತ ಲೆಕ್ಕಾಚಾರದ ತಾಯಿಯನ್ನು ಭಗವಂತ ಕೊಟ್ಟುಬಿಟ್ಟಿದ್ದಾನೆ ಅಷ್ಟೇ. ಆದರೆ ಮಾತೃವಿಗೆ ಮೀರಿದಂತ ಹೃದಯವಂತಿಗೆ ಜಗತ್ತಿನಲ್ಲಿ ಇನ್ಯಾರಿಗೂ ಇಲ್ಲ. ನನ್ನ ಮಕ್ಕಳು, ನನ್ನ ಮಕ್ಕಳು, ನನ್ನ ಮಕ್ಕಳು, ನನ್ನ ಮಕ್ಕಳು, ಅವನಿಗೆ ನೋಡೋ, ಅವಳಿಗೆ ನೋಡೋ, ಕರೆಸ್ತಾ ಇರೋ. ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟು ಹೋಯ್ತು ಗೊತ್ತರ ಅಮ್ಮ, ನಿನಗೆ ಕೋಪ ಜಾಸ್ತಿ ಕಣೋ, ಸಿಟ್ಟು ಜಾಸ್ತಿ ಕಣೋ, ಮಕ್ಕಳು ಗೊತ್ತಿಲ್ಲದೆ ಏನಾದರೂ ಒಂದು ಮಾಡಿಬಿಡ್ತಾರೆ ಕಣೋ, ಮಾತಾಡ್ಬಿಡ್ತಾರೆ ಕಣೋ, ನಿನ್ನ ಪಟಾಲಂತ ಮಾತಾಡ್ಬಿಟ್ಟು ಮನಸ್ಸು ಹೊಡೆದು ಬಿಡ್ತೀಯ ಕಣೋ, ನೋಡ್ಕೊಂಡು ಕಣೋ, ನಿನ್ನ ಕೋಪ ನಿಯಂತ್ರಣ ಇರಲ್ಲ ಕಣೋ, ಬೇರೆ ಏನಾದರೂ ನಿನ್ನ ಕೋಪವನ್ನು ಬೇರೆದ್ರ ಮೇಲೆ ತೋರಿಸು ಕಣೋ, ನಾನು ಬೇರೆ ಇರಲ್ಲ ಕಣೋ, ನಿಮ್ಮ ಅಪ್ಪನಿಗೆ ಏನೂ ಗೊತ್ತಾಗೋದಿಲ್ಲ ಕಣೋ, ನೋಡ್ಕೊ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊ ಕಣೋ, ಗೊತ್ತಿಲ್ಲದೇನೋ ಮಾತಾಡ್ಬಿಡ್ತಾರೆ ನಿಮ್ಮ ಅಪ್ಪನಿಗೆ, ಸ್ವಲ್ಪ ಗೊತ್ತಾಗಲ್ಲ, ಅದೊಂದು ದದ್ದು, ನೋಡ್ಕೊಂಡು ಕಣೋ, ನಾನಿರೋವರೆಗೂ ಪರವಾಗಿಲ್ಲ. ಅಮ್ಮ ಸರಿಪಡಿಸ್ತಿದ್ರು ಅದ್ಭುತವಾಗಿ. ಗೀತಾ ನಾನೆಲ್ಲೂ ನೋಡಿಲ್ಲ, ನಮ್ಮಮ್ಮನನ್ನೇ ನೋಡಿರೋದು. ಆ ಗೀತೆಯ ಭಾಷ್ಯ ನಮ್ಮಮ್ಮನಲ್ಲೇ ನೋಡಿರೋದು. ಹೌದು, ಇವತ್ತಿಗೂ ಅವತ್ತು ಏನ್ ಸಮಸ್ಯೆ ಬಂದ್ರೆ ಅಮ್ಮ ನೋಡಮ್ಮ ನಿನ್ ಮಗಳು ಹಿಂಗ್ ಮಾಡಿದ್ರು, ನೋಡಮ್ಮ ನಿನ್ ಮಗ ಹಿಂಗ್ ಮಾಡಿದೆ, ನೋಡಮ್ಮ ನಿನ್ ಸೊಸೆ ಹಿಂಗ್ ಮಾಡಿದೆ, ನೋಡಮ್ಮ ನಿನ್ ಮೊಮ್ಮಗು ಹಿಂಗ್ ಮಾಡಿದೆ.
ಕರ್ಸೋರು, ಮಾತಾಡೋರು, ಕುಂದಿರ್ಸೋರು, ಸಮಾಧಾನ. ಅಪ್ಪನ ಹತ್ರನೂ ಅಷ್ಟೇ ವೈಚಾರಿಕತೆಗಳ ವಿಚಾರದಲ್ಲಿ ಏನೋ ಅಲ್ಲೊಂದು ಬದಲಾವಣೆಗಳಾಯ್ತು ಅಂದ್ರೆ ಅಮ್ಮನ ಹತ್ರ ಹೇಳ್ತಿದ್ದೆ. ಅಮ್ಮ ಸರಿಪಡಿಸ್ತಿತ್ತು. ಆದ್ರೆ ಹೋಗೋಕ್ ಮೊದಲು ಆ 1 ವರ್ಷ ಇತ್ತಲ್ಲ, ಅಮ್ಮ ನನ್ನನ್ನು ತಿದ್ದಿದಂತ ರೂಪ. ಇವತ್ತು ಮನೇಲಿ ಏನ್ ಬಂದ್ರು ನಾನೇ ಸಾರಿ ಕೇಳ್ಬಿಡ್ತಾನೆ. ಅಳಿಯನ್ ಮೇಲೆ ಕೈ ಎತ್ತು ಬಿಟ್ಟಿದ್ದ ಪಡಾಲ್ ಅಂತ, ಭುಜಕ್ಕಲ್ಲ ನನಗ್ ಮೀರ್ ನಿಂತಿದ್ದಾನೆ. ಅವನ್ ತಳೆದಂದ್ರೆ ನಾನು ಎಲ್ಲೋಗಿ ಬೀಳ್ತೀನೋ ಗೊತ್ತಿಲ್ಲ. ಫೈಡ್ ಅಂತ ಹೊಡೆದು ಬಿಟ್ಟೆ. ನಿಂತೇ ಇದ್ದಾನೆ. ಯಾಕೆ ಗೊತ್ತಾ? ನನ್ನಮ್ಮನ ಸಂಸ್ಕಾರ, ಅವರಮ್ಮನ ಸಂಸ್ಕಾರ ಅಲ್ಲ, ನನ್ನಮ್ಮ ಹೇಳ್ಕೊಟ್ಟ ಸಂಸ್ಕಾರ. ನಿಮ್ಮ ಮಾವಯ್ಯ ಪ್ರೀತಿಯಿಂದ ಒಂದ್ ಏಟ್ ಹಾಕ್ಬಿಡ್ಬೋದು, ಒಂದ್ ಮಾತು ಅನ್ಬೋದು, ಅಂದ್ಬಿಟ್ಟಿರಿ, ಎದುರು ತಿರುಗ್ಬಿಟ್ಟಿರಿ, ನೊಂದ್ಕೊಬಿಡ್ತಾನೆ. ಅವನಿಗೆ ಅಮ್ಮನ ಹೃದಯ ಒಂಚೂರು ಸಿಟ್ಟು ಜಾಸ್ತಿ ಇರ್ಬೋದು, ಆದ್ರೆ ತಟ್ಟೆಲ್ ಜೊತೆಲಿ ಇಟ್ಕೊಂಡೇ ತಿನ್ನೋದು ಜಾಗ್ರತೆ ಅಂತ ಏನೋ ಹಾಕಿಬಿಟ್ಟೆ. ಆಮೇಲೆ 10 ನಿಮಿಷಕ್ಕೆ ಕೈ ಮುಗಿದ್ಬಿಟ್ಟು ನಿಂತ್ಕೊಬಿಟ್ಟೆ, ಕ್ಷಮಿಸ್ಬಿಡಪ್ಪ ಅಮ್ಮ. ಇಲ್ಲ, ನೋವಾದ್ರೆ ಅಜ್ಜಿ ಹತ್ರ ಕೂತ್ಕೊಂಡು ಹೇಳಲಿಕ್ಕೆ, ಕುಳಿತುಕೊಂಡು ನ್ಯಾಯ ಪಂಚಾಯಿತಿ ಮಾಡಲಿಕ್ಕೆ, ಧರ್ಮದ ಪಂಚಾಯಿತಿ ಮಾಡಲಿಕ್ಕೆ. ನಂದೇನಾದ್ರೂ ತಪ್ಪಿದ್ರೆ ಒಂದ್ ಏಟ್ ಹಾಕ್ಬಿಡೋ, ನಾನು ನಿನ್ ಮೇಲೆ ಕೈ ಎತ್ತಿದ್ದಕ್ಕೆ ಕ್ಷಮಿಸಪ್ಪ ಅಂದ್ರೆ ಸುಮ್ನಿರು ಮಮ್ಮ, ನೀನು ಹಂಗೆ ಹೇಳ್ಬಿಡಮ್ಮ ಅಂತ ಕೈ ಹಿಡ್ಕೊಬಿಟ್ಟ. ಆ ಸಂಸ್ಕಾರ ಎಲ್ಲಿಂದ ಬಂತು ಅಂದ್ರೆ ಅಮ್ಮನಿಂದ. ಅಮ್ಮನಿಗೆ ಬಂದಿದ್ದು ಅಜ್ಜನ ಆ ಗೀತೆಯ ಭಾಷ್ಯ. ಹೌದು, ಧರ್ಮವಂತರಿಗೆ ಅಲ್ಲೊಂದು ಬರುತ್ತೆ ತೊಂದರೆ. ನೀವು ಅನ್ಕೊಂಡಿರ್ಬೋದು ನಿಮ್ಮನ್ನ ಬಚಾವ್ ತುಂಬಾ ವಿಚಾರಗಳಲ್ಲಿ ಮಾಡಿರುತ್ತೆ. ಕೆಲವೊಂದು ಯಾರೋ ಕಿಡಿಗೇಡಿಗಳು, ಕುತಂತ್ರಿಗಳು ನಮ್ಮ ಜೊತೆ ಸೇರ್ಕೊಂಡ್ಬಿಡ್ತಾರೆ. ನಮ್ಮ ಕಾಲ ಒಂದು ದುಷ್ಟ ಸಮಯ, ಕೆಟ್ಟ ಸಮಯ. ನಮ್ಗೇನಾಗುತ್ತೆ, ಏನೋ ಒಂದು ಎಡವಟ್ಟು ಮಾಡಿಬಿಟ್ಟು ಹೋಗ್ತಾರೆ. ನಿಜ ಹೇಳಬೇಕು ಅಂದ್ರೆ ನಾವು ಬಂಗಾರದ ಮೊಟ್ಟೆ ಇಡೋ ಕೋಳಿ, ದಿನ ಒಂದೊಂದು ಬಂಗಾರದ ಮೊಟ್ಟೆ ತಿನ್ಬೋದಿತ್ತು, ಹೌದಲ್ವಾ? ಒಂದೇ ಸಲ ಕೋಳಿ ಕುತ್ತಿಗೆ ಕುಯ್ದು ಬಿಟ್ಟಿರ್ತಾರೆ. ಆದ್ರೆ ನಾವೇನ್ ಗೊತ್ತಾ, ಆ 1-2 ಮೊಟ್ಟೆ ಕದ್ಬಿಟ್ಟ, ಮೊಟ್ಟೆ ಇದು ಕೆಲಸ ಮಾಡಿಬಿಟ್ಟ, ಈ ತರ ಕೆಸರಿಗೆ ಮಾಡಿಬಿಟ್ಟ, ಕೀಚಕನ ಬುದ್ಧಿ ಅಂತ ಅನ್ಕೋತೇವೆ. ಅಲ್ಲ, ತುಂಬಾ ದೊಡ್ಡದೊಂದು ಆ ವ್ಯಕ್ತಿಗೆ ನಾವು ಏನೋ ಮಾಡೋದೊಂದಿರುತ್ತೆ. ಹೌದು, ಆ ಆಸ್ಪದ ಕೊಡ್ಲಿಲ್ಲ, ನಾವು ಅದನ್ನ ನೆನೆಸ್ಕೋಬೇಕು. ಅದನ್ನ ಧರ್ಮರಾಯರಿಗೆ ಹೇಳೋದು ಕೃಷ್ಣರು. ನಿನ್ನ ಧರ್ಮ ನಿನ್ನನ್ನು ಕಾಪಾಡುತ್ತದೆ, ನೀನು ನಿನ್ನ ಧರ್ಮವನ್ನು ಮಾಡುತ್ತಾ ಹೋಗು. ನನ್ನ ಮಾತು ಕೇಳು. ಧರ್ಮವಂತರನ್ನು ಧರ್ಮ ಕೈ ಬಿಡುವುದಿಲ್ಲ. ತುಂಬಾ ಕಡು ಕಷ್ಟ ಕಾಲದಲ್ಲಿ ಹೇಗಾದ್ರೂ ಕಾಪಾಡುತ್ತೆ ಅಂದ್ರೆ ನೀವು ನಂಬೋಲ್ಲ. ಅವತ್ತು ವಿರಾಟ ರಾಜನ ಜೊತೆ ಪಗಡೆ ಆಟ ಆಡುವಾಗ ಆ ಒಂದು ಗುರು ರೂಪದಲ್ಲಿ, ಸನ್ಯಾಸಿ ರೂಪದಲ್ಲಿ ಇರ್ತಾರೆ ಧರ್ಮರಾಯರು. ಅಲ್ಲಿ ಗೋಗ್ರಹಣ, ಆ ಗೋಗಳನ್ನ ಕದ್ಕೊಂಡು ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅರ್ಜುನ ನಿಂತು ಗೆದ್ದು ಬರ್ಬೇಕಾದ್ರೆ ಆ ಒಂದು ವಾರ್ತೆ ಬಂದು ಸೇರುತ್ತೆ. ಉತ್ತರ ಕುಮಾರ ಗೆದ್ದು ಬಿಟ್ಟನಂತೆ ಅಂತ. ನೋಡ್ದ, ನನ್ನ ಮಗನ ಪರಾಕ್ರಮ, ಬಲಾಶುಲ, ಬಲ, ಅದು ಇದು ಅಂದ್ರೆ ಧರ್ಮರಾಯರು. ಇಲ್ಲ ಮಹಾಸ್ವಾಮಿ, ಇಲ್ಲ ರಾಜ, ಅಲ್ಲಿ ಒಬ್ಬ ಇದ್ದ, ಆತನಿಂದ ಗೆದ್ದಿದ್ದು ನಿಮ್ಮ ಮಗನಿಂದ. ಏನೋ ನನ್ನ ಮಗನ ಬಗ್ಗೆ ಮಾತಾಡ್ತೀವಿ ಅಂತ ಆ ಪಗಡೆ ಆಡುತ್ತಿದ್ದಂಥ ದಾಳುಗಳನ್ನ ತೆಗೆದು ಹಿಂಗೆತ್ತು ಬಿಸಾಕ್ತಾರೆ. ಇಲ್ಲಿ ಹೊಡೆದು ಬಿಡುತ್ತೆ, ರಕ್ತ ಧೂ ಅಂತ. ಥಟ್ಟಂತ ಅಲ್ಲೇ ಇದ್ದಂತ ದ್ರೌಪದಿ ದೇವಿ ಥಟ್ಟಂತ ಓಡ್ ಬಂದು ಹಿಂಗೆ ಇಟ್ಕೊಂಡು, ಎಂತ ಕೆಲಸ ಮಾಡಿಬಿಟ್ರಿ ಸ್ವಾಮಿ, ಈ ಪರಮಸ್ವಾಮಿಯ ರಕ್ತ ಒಂದು ತೊಟ್ಟು ನೆಲಕ್ಕೆ ಬಿದ್ರೆ ನಿಮ್ಮ ಇಡೀ ರಾಜ್ಯವೇ, ನೀವು ಇಡೀ ರಾಜ್ಯವೇ ಸುಟ್ಟು ಹೋಗ್ತಿತ್ತು. ಅಯ್ಯೋ ಅಂತೇಳಿ ಥಟ್ಟಂತೇಳಿ ಪಟ್ಟಿ ಕಟ್ತಾಳೆ. ಇದೇನಿದು? ಸೈರೇಂದ್ರಿ ಬಂದು, ಯಾಕಂದ್ರೆ ಅಂತಃಪುರ ಓಡಾಟ ಇರುತ್ತೆ, ಅವರಿಗೆ ಆ ಬಿಟ್ಟಿರುವ ಸಮಯ ಬಂದ್ಬಿಟ್ಟಿದೆ, ಅವರ ಅಜ್ಞಾತವಾಸದ ಸಮಯ ಮುಗಿದು ಬಿಟ್ಟಿದೆ. ಸೊ ಅರ್ಜುನ ಯುದ್ಧಕ್ಕೆ ಹೋಗಿದ್ದಾನೆ. ಏನಾಯ್ತು ಆ ಸುದ್ದಿಗೋಸ್ಕರ ಅಲ್ಲೇ ಸುತ್ತಾಡ್ತಿರ್ತಾಳೆ ಅಂತಃಪುರದಲ್ಲಿ ಆ ದ್ರೌಪದಿ ದೇವಿ. ಎಂಥ ರೂಪ ಸೈರಂದ್ರಿ ಅವತಾರದಲ್ಲಿ. ಹೌದು, ಥಟ್ಟಂತ ಬಂದು ಕೈ ಹಿಡ್ಕೊಳ್ಳೋದು ಆ ರಕ್ತದನ್ನ ತಪ್ಪಿಸ್ಲಿಕ್ಕೆ. ಯೋಚನೆ ಮಾಡಿ ನೋಡಿ, ಆಗಲೂ ಬಾಯಿ ಜಾರೋಲ್ಲ, ಜಾರದ ಹಾಗೆ. ಭೀಮನಿಗೆ ಎಷ್ಟು ಕೋಪ ಬಂದಿರುತ್ತೆ ಗೊತ್ತಾ? ಆ ದ್ರೌಪದಿಯನ್ನ ತುಂಬಿದ ಸಭೆಯಲ್ಲಿ ಅದನ್ನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೋ ಧರ್ಮರಾಯರು. ಅವ್ರಿಗೆ ಭಯ ಇದ್ದಿದ್ದು ಇನ್ಯಾರು ಭಯವೂ ಅಲ್ಲ, ಇಬ್ಬರು ಭಯ ಇತ್ತು. ಒಂದು ಭೀಮನ ಬಲ, ಭೀಮನ ಆತುರ, ಭೀಮನ ಕೋಪ. ಅರ್ಜುನ್ ಮೇಲಿಲ್ಲ, ನಕುಲ್ ಮೇಲಿಲ್ಲ, ಸಹದೇವನ ಮೇಲಿಲ್ಲ, ತಮ್ಮ ಮೇಲಿಲ್ಲ. ಆದರೆ ಭೀಮ ತನಗೇನಾದ್ರೂ ಸುಮ್ಮನಿರ್ತಾನೇನೋ, ತನ್ನ ಸೋದರರಿಗೆ, ಅಣ್ಣಂದಿರಿಗೆ ಹಾಗೂ ತನ್ನ ಪತ್ನಿಗೇನಾದರೂ ಆದರೆ
ಅವನು ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ, ಕ್ಷಣ ಮಾತ್ರದಲ್ಲಿ ಸರ್ವನಾಶಕ್ಕೆ ನಿಂತ್ಕೊಬಿಡ್ತಾನೆ. ಅದಕ್ಕೆ ವಾಯುವಿಗಿಂತ ಶ್ರೇಷ್ಠವಾದದ್ದು ಇಡೀ ಶಕ್ತಿ ತುಂಬಿರತಕ್ಕಂಥದ್ದು ಇಡೀ ಜಗತ್ತಲ್ಲೇ ಇಲ್ಲ. ತುಂಬಾ ಜನಕ್ಕೆ ಗೊತ್ತಿಲ್ಲ ವಾಯುದೇವರ ಶಕ್ತಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎತ್ಕೊಂಡು ಹೋಗ್ತಾರೆ. ಬಿಲ್ಡಿಂಗ್ ಬಿಡಿ, ವಾಯುಭಾರ ಕುಸಿತದಿಂದ ಮಳೆ ಆಯ್ತು ಅಂತಿದ್ದೇವೆ. ಇವತ್ತು ನೋಡಿ ತಮಿಳ್ನಾಡು ರೆಡ್ ಅಲರ್ಟ್ ಆಗ್ಬಿಟ್ಟಿದೆ, ಆಂಧ್ರ ತೆಲಂಗಾಣ ಅಂತ. ಯಾವುದರಿಂದ? ಬೀಸೋ ಗಾಳಿಯ ರಭಸ ಸಮುದ್ರವನ್ನೇ ಉಕ್ಕಿಸ್ ಬಿಸಾಕುತ್ತೆ, ಸಮುದ್ರ ತಗೊಬಂದ್ ಬಿಸಾಕುತ್ತೆ ಮಕ್ಕಳೇ. ಅಷ್ಟು ಶಕ್ತಿ. ಅದಷ್ಟೇ ಅಲ್ಲ, ನಾವು ವಾಯು ಸರ್ವೋತ್ತಮ. ಅದಕ್ಕೆ ಹೇಳೋದು ಎಲ್ಲರಿಗಿಂತಲೂ ಉತ್ತಮವಾದದ್ದು, ಪರಮೋತ್ತಮ, ಜೀವೋತ್ತಮ. ನಾವು ಮಲಗಿದ್ದಾಗಲೂ ಕೂಡ ವಾಯು ಕೆಲಸ ನೋಡಿ. ಎಲ್ಲ ದೇವಾನುದೇವತೆಗಳು ರೆಸ್ಟ್ ತಗೋಬಹುದು. ಅಗ್ನಿ, ವರುಣ, ಇಷ್ಟೊತ್ತು ಮಳೆ ಸುರಿದೆ ಹೋಗಪ್ಪ ಅಂತ. ಯಮ ಕೂಡ ನಾಳೆ ಕರ್ಕೊಂಡು ಹೋಗ್ತೀನಿ ಬಿಡು, ಏನೋ ಪೂಜೆ ಮಾಡಿದ್ದಾನೆ ಅನ್ಬೋದು. ಎಲ್ಲದಕ್ಕೂ ಇಂದ್ರಾದಿ ದೇವತೆಗಳಿಂದ ಬ್ರಹ್ಮ, ವಿಷ್ಣು, ಎಲ್ರಿಗೂ ರೆಸ್ಟ್ ಇದೆ. ಸಾಕು. ಒಂದು ವರ್ಷ ನಾವು ನೋಡಿ, ಕೊರೋನಾ ಬಂದು ಅಂತ ತಿರುಪತಿಯೇ ಮುಚ್ಚಿತ್ತು, ಎಲ್ಲಾ ದೇವಸ್ಥಾನಗಳು ಮುಚ್ಚಿತ್ತು ಅಲ್ವರಾ. ಆದ್ರೆ ಒಂದು ದೇವರು ಮಾತ್ರ ಕೆಲಸ ಮಾಡ್ತಿದ್ರು. ನಾವು ಮಲಗಿದ್ರು, ಎದ್ದಿದ್ರು, ಓಡಾಡ್ತಿದ್ರು, ಎಲ್ಲಿದ್ದರೂ ಅದು ವಾಯುದೇವರು, ಪ್ರಾಣದೇವರು. ವಾಯುವೇ ಪ್ರಾಣ. ನಾವು ನೋಡಿ ಮಲಗಿರ್ತೀವಿ, ಉಸಿರಾಟ ಇರುತ್ತೆ, ನಿಂತೋಯ್ತು ಅಂದ್ರೆ ಯೋಚನೆ ಮಾಡಿ, ಗೋವಿಂದ ಗೋವಿಂದ. ಹೌದು ಮಕ್ಕಳೇ, ವಾಯುವೇ ಸರ್ವೋತ್ತಮ. ಅದಕ್ಕೆ ಹನುಮರ ಉಪಾಸನೆ, ಭೀಮರ ಉಪಾಸನೆ, ಮಧ್ವಾಚಾರ್ಯರ ಉಪಾಸನೆ, ಅವರಿಗೆಲ್ಲರಿಗೂ ಇಷ್ಟವಾದಂಥ ಕೃಷ್ಣರ ಉಪಾಸನೆ. ನಾವು ಇನ್ನೊಂದು ನೋಡಿ, ಉಡುಪಿಯ ಕೃಷ್ಣರಲ್ಲಿ ಒಂದು ವೈಶಿಷ್ಟ್ಯತೆ ಇದೆ, ಯಾವ ದೇವರಿಗೂ ಇಲ್ಲದಂತ ಒಂದು ವೈಶಿಷ್ಟ್ಯತೆ ಇದೆ. ನಾವು ಎಲ್ಲಾ ದೇವರಿಗೂ ಬೆನ್ ತೋರಿಸ್ತೀವಿ, ಕೃಷ್ಣನಿಗೆ ಬೆನ್ ತೋರ್ಸೋಕೆ ಆಗೋಲ್ಲ. ಗೊತ್ತಿದೆಯಾ? ಹೌದು, ಎಲ್ಲಾ ದೇವಾನುದೇವತೆಗಳ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದರೆ, ಹೌದು 100ಕ್ಕೆ 100 ದೇವಸ್ಥಾನ ಅಂತ ಹೇಳ್ತಾನೆ. ಅಪರೂಪ ಎಲ್ಲಾ ದೇವರುಗಳನ್ನು ಪೂರ್ವಾಭಿಮುಖವಾಗಿಯೇ ಕುಳ್ಳರಿಸೋದು ಅಲ್ವಾ? ಗಮನಿಸಿ ನೋಡಿ, ಯಾವುದೋ ಒಂದು ವಿಶೇಷ ಕ್ಷೇತ್ರ, ಹೌದು, ಉತ್ತರಾಭಿಮುಖವಾಗಿ ಕೆಲವು ಹನುಮ ಕ್ಷೇತ್ರಗಳಿದ್ದಾವೆ. ಕೆಲವು ಕ್ಷೇತ್ರಗಳಿದ್ದಾವೆ. ನಮ್ಮ ಬಸವನಗುಡಿಯಲ್ಲಿದೆ, ಉತ್ತರಾಭಿಮುಖವಾಗಿರತಕ್ಕಂಥ ಹನುಮರಿದ್ದಾರೆ, ಇದ್ದಾರೆ. ತುಂಬಾ ವಿಶೇಷ ಅದು. ಆದರೆ ಪಶ್ಚಿಮಾಭಿಮುಖವಾಗಿ ಶನೇಶ್ವರ ಇಡಬಹುದೇನೋ, ಸರಿ. ಆದರೆ ಬೇರೆ ದೇವತೆಗಳನ್ನ ಯೋಚನೆ ಮಾಡಿ ನೋಡಿ, ಆತ ಪಶ್ಚಿಮಕ್ಕೆ ಅಧಿಪತಿ ಅಂತ ಹೇಳಿ ಪಶ್ಚಿಮಾಭಿಮುಖವಾಗಿರ್ತೇವೆ. ಬೇರೆ ಸಾಮಾನ್ಯ ದೇವತೆಗಳನ್ನ, ವಿಷ್ಣುವನ್ನಾಗಲಿ ದೇವಿಯನ್ನಾಗಲಿ ಯಾವುದಾದ್ರೂ ಅಮ್ಮನವರನ್ನಾಗಲಿ ಪಶ್ಚಿಮಾಭಿಮುಖವಾಗಿರ್ತಕ್ಕಂಥದ್ದು ಇದೆಯೋ? ಇಲ್ಲ. ನನ್ನ ನೋಡ್ರೋ ಅಂತ ಪಶ್ಚಿಮಾಭಿಮುಖವಾಗಿ ಕುಳಿತಿರತಕ್ಕಂಥ ನಮ್ಮ ಉಡುಪಿಯ ಶ್ರೀಕೃಷ್ಣರು ನೋಡಿ, ನನ್ನ ನೋಡ್ಕೊಂಡು ಹೋಗ್ಲಿ, ನನ್ನ ಕಡೆ ನೋಡ್ಲಿ. ನಾನು ನಿಮ್ಮ ಕಡೆ ನೋಡ್ತೀನೋ, ನೀವು ನನ್ನ ಕಡೆ ನೋಡಲ್ಲ. ಬೆನ್ನ ಹಾಕೊಂಡು ಹೋಗ್ತಿದ್ದೀರಿ ನೀವು ಎಲ್ಲಾ ದೇವತೆಗಳಿಗೂ. ನಾನಿದ್ದೇನೆ ನೋಡಿ ನಿಮಗೆ ಅಭಿಮುಖವಾಗಿ ಅನ್ನತಕ್ಕಂಥದ್ದು ಆ ಒಂದು ಇಷ್ಟೂ ದೇವತೆಗಳ ಒಂದು ಸಂಕಲ್ಪ, ಆ ಆಶಯ ನೋಡಿ. ಆ ಭಗವಂತ ಶ್ರೀಕೃಷ್ಣರು ನಮಗೆ ಗೀತೆಯನ್ನು ಕೊಟ್ಟಂತ ಕೃಷ್ಣರು ಅದ್ಭುತವಾಗಿ ಪಶ್ಚಿಮಾಭಿಮುಖವಾಗಿ ನಾವೀಗ ನೋಡ್ಕೊಂಡು ಹೋಗ್ಬೇಕು ಅಂತ ನಾನೇ ನಿಮ್ಮನ್ನು ನೋಡ್ತಿದ್ದೇನೆ ಬಿಡಿ, ನೀವು ನನ್ನನ್ನು ಮರೆತರೂ ನಾನು ಮರೆತಿಲ್ಲ ಅನ್ನತಕ್ಕಂಥದ್ದು ಆ ವಾಯುದೇವರು, ಆ ಭೀಮದೇವರು, ಮಧ್ವಾಚಾರ್ಯರು. ಯೋಚನೆ ಮಾಡಿ ನೋಡಿ ಕೃಷ್ಣನ ಬಗ್ಗೆ. ಇದಕ್ಕೆ ಹೇಳುದು, ಒಂದೊಂದು ದೇವಸ್ಥಾನ ಒಂದೊಂದು ದೈವ ನಿಯಮಗಳಿದ್ದಾವಲ್ವಾ, ಅದೊಂದು ಮಹಾ ಕಲ್ಪಗಳು. ಅದೊಂದು ನಾವು ಹೇಳೋಕ್ಕಾಗಲ್ಲ ನಮ್ಮ ಇದರಿಂದ. ಧರ್ಮರಾಯರಿಗೆ ಭಯ ಇದ್ದಿದ್ದು ಆ ಭೀಮನ ಮೇಲೆ ನೋಡಿ, ಆ ಕೋಪ, ಇನ್ನೊಬ್ಬರ ಮೇಲೆ ಭಯ ಇತ್ತು. ಅದಿನ್ಯಾರೂ ಅಲ್ಲ, ತಾಯಿ ದ್ರೌಪದಿ ದೇವಿ. ಆಕೆಯ ಅಂದಕ್ಕೆ ಮೀರಿದ ಅಂದವೆಲ್ಲ. ಅದಕ್ಕೆ ಆಕೆಯನ್ನೇ ಕೇಳ್ತಾರೆ, ಆ ಅಜ್ಞಾತವಾಸದಲ್ಲಿ ನೀನು ಏನು ಮಾಡಬೇಕು ಅನ್ಕೊಂಡಿದ್ದೀಯಮ್ಮ? ನಾವೆಲ್ಲ ಈ ತರ ರೂಪ ಬದಲಾಯಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀವಿ. ಈ ತರ ವಿರಾಟ್ ರಾಜವಿ ಎಲ್ಲಿ ಗೋಗಳು ಇರ್ತಾವೋ ಅಲ್ಲಿ ಹೋಗಿ ನಾವಿರಬೇಕು, ಅಲ್ಲಿ ಧರ್ಮ ಜಾಸ್ತಿ ಅನ್ನತಕ್ಕಂಥದ್ದು.
ಆಗ ಆಕೆ ತೆಗೆದುಕೊಳ್ಳುವ ಒಂದು ಅದ್ಭುತವಾದಂಥ ನಿರ್ಧಾರ ಸಾಮಾನ್ಯ ಸ್ತ್ರೀಯರು ತೆಗೆದುಕೊಳ್ಳುವ ರೂಪಾಂತರವಲ್ಲ ಅದು. ನಾನು ಸೈರಂಧ್ರಿ ಆಗ್ತೇನೆ ಅಂದ್ರೆ ಒಂದು ಕ್ಷಣಕ್ಕೆ ಹಿಂಗೆ ವಿಚಲಿತರಾಗ್ತಾರೆ. ಅಮ್ಮ ಹೀಗಂತಾರೆ. ಇವ್ರಿಗೆ ಯಾರಿಗೂ ಅದು ಅರ್ಥ ಆಗೋಲ್ಲ. ಧರ್ಮರಾಯರಿಗೆ ಗೊತ್ತು ಸೈರಂಧ್ರಿ ಸ್ವರೂಪ ಅಂದ್ರೆ ಏನು ಅಂತ. ಯಾವ ಕೆಲಸಕ್ಕಾದ್ರೂ ಬಳಸ್ಕೋಬಹುದು, ಕೆಲಸದವಳಿಗಿಂತಲೂ ಕಡೆ. ಹೌದು, ದುಡ್ಡು ಕೊಟ್ಟು ಕೊಂಡ್ಕೊಂಡು ಕರ್ಕೊಂಡೋಗಿ ಒಂದು ವರ್ಷಕ್ಕೆ ಎಷ್ಟು ಫೀಸ್ ಕೊಡ್ತೀವಿ, ಈಗ ನೀನ್ ಮೈ ಉಜ್ಜು, ಮೈ ಹೊತ್ತು, ಸ್ನಾನ ಮಾಡಿಸು, ಟಾಯ್ಲೆಟ್ ತೊಳಿ, ಎಲ್ಲ ಎಲ್ಲ ಹೌದು, ಬೇರೆದಕ್ಕೂ ಉಪಯೋಗಿಸ್ಕೊಬಿಡ್ಬೋದು. ಅಂಥದೊಂದು ಜಗದಾತ್ರಿ ಸೌಂದರ್ಯ ಅಮ್ಮನ ಅಂದ ದ್ರೌಪದಿ ದೇವಿದು. ಭಯ ಇದ್ದಿದ್ದದೇ ಸೈರಂಧ್ರಿಯ ಈ ಅಂತಃಪುರದಲ್ಲಿ, ಅದು ರಾಣಿವಾಸದಲ್ಲೇ. ಅಲ್ಲೂ ಇಷ್ಟಕ್ಕೂ ಕೀಚಕ ಬಂದೋಗೋ ಜಾಗ. ವಿರಾಟರಾಜನ ಶಕ್ತಿಯೇ ಕೀಚಕ. ಅಬ್ಬಬ್ಬ, ಕೀಚಕನ ಬಲ ಅನ್ನೋದು ಅವನಿಗಿಂತಲೂ ಅವನ ಸೋದರರು ಅವನಿಗಿರ್ತಾರೆ 100 ಜನ ಕೀಚಕರು, ಉಪಕೀಚಕರು. ನೋಡಿ, ಎಲ್ಲೂ ಸಿಕ್ಕಿ ಹಾಕಿಕೊಳ್ಳದ ಹಾಗೆ ದೈವ ಪ್ರಣಾಳಿಕೆ ನಡೆಸುತ್ತದೆ. ಕಾರಣ ಆತನ ಧರ್ಮವೇ. ಎಲ್ಲೆಲ್ಲೂ ಹುಡುಕಿಸ್ತಾನೆ ದುರ್ಯೋಧನ, ಹೇಗಾದ್ರೂ ಸರಿ ಅಂತ. ನೀವು ನಂಬಲ್ಲ, ಅಜ್ಞಾತವಾಸ ಅಂತ್ಯ ಆಗುತ್ತೆ. ಆ ಗೋಗ್ರಹಣದಲ್ಲಿ ಅರ್ಜುನ ಬಡದಾಗ್ತಾನೆ, ಸಿಕ್ಕಾಕೋಬಿಟ್ರು ಅಂತ ವಿಜಯ ಕೇಕೆಯಿಂದ ಕುಣಿತಾನೆ ದುರ್ಯೋಧನ. ಆಗ ಭೀಷ್ಮರು ಹೇಳ್ತಾರೆ, ಇಲ್ಲ, ಅವರ ಅಜ್ಞಾತವಾಸ ಮುಗಿದಿದೆ ಅಂತ. ಅವರ ಅಜ್ಞಾತವಾಸ ಮುಗಿದಿದೆ ಅಂತ. ಸಾಧ್ಯವೇ ಇಲ್ಲ, ಯಾರು ಹೇಳಿದ್ರು ನಂಬಲ್ಲ ಆತ. ಕಡೆಗೆ ಆತ ಏನ್ ಮಾಡ್ತಾರೆ, ನೀವು ನಂಬ್ತೀರಾ? ದುರ್ಯೋಧನ, ಅದಕ್ಕೆ ಹೇಳೋದು, ದುರ್ಯೋಧನಲ್ಲಿ ಧರ್ಮ ಇಲ್ಲ ಅನ್ಬೇಡಿ. ಅವನು ಅಧರ್ಮಿಯೇ, ಅನ್ಯಾಯಿ. ಆದ್ರೆ ಕೆಲವೊಂದು ಬಾರಿ ಆತ ತೆಗೆದುಕೊಳ್ತಿದ್ದಂತ ನಿರ್ಧಾರಗಳು ದೈವ ಪ್ರಣಾಳಿಕೆ. ಆತ ಒಬ್ಬ ಪಂಡಿತರನ್ನ ಧರ್ಮರಾಯರ ಹತ್ರ ಕಳಿಸ್ತಾರೆ. ಕೇಳ್ಕೊಂಡ್ ಬಾ, ಹೋಗು, ಈ ತರ ಕೇಳಿದ್ರು, ನೀವು ತಪ್ಪು ಮಾಡಿದ್ದೀರಲ್ವಾ, ಇನ್ನೂ ಒಂದು 15 ದಿನ, ಇನ್ನೂ ಒಂದು 15-20 ದಿನ ಇತ್ತಲ್ವಾ ನಿಮ್ಮದು ಅಜ್ಞಾತವಾಸ, ಅದು ಹೆಂಗ್ ಮುಗಿದೋಯ್ತು ಅಂತ ಹೇಳಿದಾಗ ಕೇಳ್ಕೊಂಡ್ ಬಾ ಅಂತ ಕಳಿಸಿದ್ರೆ, ಆ 12 ವರ್ಷದಲ್ಲಿ ಬಂದಿದ್ದಂತ ಅಧಿಕ ಮಾಸ ಎಲ್ಲ ಲೆಕ್ಕ ಹಾಕಿ, ಇನ್ನೂ ನಾವು 1 ತಿಂಗಳು ಜಾಸ್ತಿ ಕಳೆದು ಬಿಟ್ಟಿದ್ದೇವೆ ಅಜ್ಞಾತವಾಸ ಅಂತ ಲೆಕ್ಕ ಕೊಟ್ಟು ಕಳಿಸ್ತಾರೆ ಧರ್ಮರಾಯರು. ಅದು ಬಂದು ಹೇಳ್ತಿದ್ದಾಗೆ ಆ ತುಂಬಿದ ಸಭೆಯಲ್ಲಿ ವಿದುರ, ಕೃಪ, ದ್ರೋಣ, ಭೀಷ್ಮ ಎಲ್ಲರೂ ಇದ್ದಾರೆ. ನೆನಪಿಟ್ಕೊಳ್ಳಿ, ಮಹಾ ಪಂಡಿತೋತ್ತಮರುಗಳಿದ್ದಾರೆ. ದೃಗ್ಗಣಿತ, ಲೆಕ್ಕಾಚಾರ ಎಲ್ಲ ಹಾಕೋರು. ಯಾರಿಗೂ ಸಿಗದ ಲೆಕ್ಕ ಧರ್ಮರಾಯರು ಲೆಕ್ಕ ಕೊಟ್ಟ ಮೇಲೆ ಬಾಯಿ ಧರ್ಮರಾಯರು ಹೇಳಿದ್ದಾರೆ ಅಂದ್ರೆ ಕರೆಕ್ಟೇ ಇರುತ್ತೆ ಬಿಡಿ. ಅದಕ್ಕೆ ಧರ್ಮರಾಯರು ಧರ್ಮ ಗೆದ್ದಿದ್ದು. ನೆನಪಿಟ್ಟುಕೊಳ್ಳಿ ಮಕ್ಕಳೇ, ನಿಮ್ಮ ಸುತ್ತಮುತ್ತ ಕೆಲವೊಂದು ಸಮಯ ಬಿರುಗಾಳಿ ಬೀಸುತ್ತೆ ನಮಗೆ ಗೊತ್ತಿಲ್ಲದೆಯೇ. ಯಾವುದೋ ಒಂದು ಗ್ರಹಗತಿಗಳು, ಯಾವುದೋ ಒಂದು ಸನ್ನೆಗಳು, ದುಷ್ಟ ಗ್ರಹಗಳು, ದುಷ್ಟಶಕ್ತಿಗಳು ಅಟ್ಟಹಾಸ ಹಾಕುವಾಗ ಆ ಒಂದು ದೈವ ಶಕ್ತಿಗಳು ತಟಸ್ಥ ಆಗ್ತವೆ, ಸುಮ್ಮನಿದ್ದು ಬಿಡ್ತಾರೆ. ಧರ್ಮರಾಯರು ಹಾಗೆ ಎದ್ದಿದ್ದು. ಅವ್ರೇನಾದ್ರೂ ಅವತ್ತು ಅದು ತುಂಬಿದ ಸಭೆಯಲ್ಲಿ ಭೀಮ ಬರೀ ಗದೆ ಎತ್ಕೊಂಡು ನಿಂತಿದ್ರೆ ಸಾಕು. ಹೌದು, ಧರ್ಮರಾಯರಿಗೆ ಭಯ ಇದ್ದಿದ್ದೇ ಅದು ಭೀಮನ ಮೇಲೆ. ಭೀಮ ಕ್ಷಣ ಮಾತ್ರದಲ್ಲೂ ಉನ್ಮತ್ತನಾಗಿ ಬಿಡಬಲ್ಲ ವಾಯು. ತಣ್ಣಗಿಯೂ ಇರಬಹುದು, ಬಿಸಿ ಗಾಳಿಯೂ ಬೀಸಬಹುದು, ಸುಂಟರು ಗಾಳಿ, ಬಿರುಗಾಳಿ ಎಲ್ಲ ಬೀಸುತ್ತೆ. ವಾಯು ಸ್ತಂಭನವೂ ಆಗಿ ಬಿಡಬಹುದು. ಆ ಮಲಗಿದ್ದಾಗಲೇ ಸ್ತಂಭನ ಮೇಲೆ ಕೊಟ್ಟೋದ್ವಿ. ಹಾರ್ಟ್ ಅಟ್ಯಾಕು, ಇನ್ನೊಂದು ಬೇರೆ ಬೇರೆ ಏನೇನೋ ಕಾರಣಗಳು ಹೇಳ್ತೀವಿ. ಅಲ್ಲಷ್ಟೇ, ವಾಯುದೇವರಿಗೆ ಆಜ್ಞೆ, ನೀನ್ ಮುಗಿತು ಬಾಪ ಆ ವ್ಯಕ್ತಿಗೆ ಮಲಗಿದ ಜಾಗದಲ್ಲೇ. ಕ್ಷಣ ಮಾತ್ರದಲ್ಲಿ ಯೋಚನೆ ಮಾಡಿ ನೋಡಿ. ಧರ್ಮ ಮೀರೋಲ್ಲ. ಅದಕ್ಕೆ ಧರ್ಮ ಅವ್ರ ಪರವಾಗಿ ನಿಲ್ಲುತ್ತೆ. ಆ ಧರ್ಮದ ಸಾಕ್ಷಿಯಾಗಿ ಶ್ರೀಕೃಷ್ಣರು ಅವರ ಜೊತೆಯಲ್ಲಿ ನಿಲ್ಲುತ್ತಾರೆ. ನೆನಪಿಟ್ಟುಕೊಳ್ಳಿ. ತುಂಬಾ ಜನ ಈ ಥರದ್ದಾಗಿರುತ್ತೆ ನಿಮ್ಮ ಜೀವನದಲ್ಲಿ, ತುಂಬಾ ಜನಕ್ಕಾಗಿರುತ್ತೆ. ಅಯ್ಯೋ ಹಿಂಗಾಗೋಯ್ತಲ್ಲ, ಅಯ್ಯೋ ಹೀಗಾಗೋಯ್ತಲ್ಲ, ಅಯ್ಯೋ ಈ ತರ ಆಗೋಯ್ತಲ್ಲ ಅನ್ನತಕ್ಕಂಥ ಭಾವಾರ್ಥದಿಂದ ಬೆಂದು ಬಿಡ್ತೀರಿ. ಖಂಡಿತ ನೀವು ಧರ್ಮವಂತರಾಗಿದ್ದರೆ ಈ ಕತ್ತಲು ಕರಗಿ ಹೋಗುತ್ತದೆ. ಇದನ್ನೇ ಬಹು ವಿಶೇಷವಾಗಿ ಧರ್ಮರಾಯರಿಗೆ ಹೇಳೋದು. ಸ್ವಲ್ಪ ತಾಳ್ಮೆ. ನಿನ್ನ ಪಾಡಿಗೆ ನಿನಗೆ ನಿನ್ನ ಧರ್ಮದ ಮೇಲೆ ನಂಬಿಕೆ ಇದೆಯಲ್ವಾ, ನೀನ್ ಧರ್ಮ ಮಾಡಿದ್ದೀಯಲ್ವಾ, ಸುಮ್ಮನಿದ್ದು ಬಿಡು. ಇದೇನೂ ಅಲ್ಲ.
ಇದಕ್ಕೂ ಮೀರಿದಂಥ ಕಷ್ಟಗಳು ಬರುತ್ತೆ, ಆದರೆ ಅದರಿಂದ ಹೊರಗಡೆ ಇಡುತ್ತೆ ಅಂತ. ನಕುಲನನ್ನ ಕಂಡಿಡಿಯೋಲ್ಲ, ಸಹದೇವನನ್ನ ಕಂಡಿಡಿಲಿಕ್ಕಾಗೋಲ್ಲ, ಬೃಹನ್ನಳೆ ವೇಷಧಾರಿಯಾಗಿದ್ದಂಥ ಅರ್ಜುನನನ್ನ ಕಂಡಿಡಿಯಕ್ಕಾಗೋಲ್ಲ. ಅರ್ಜುನ ಆ ಕಾಲಕ್ಕೆ ಓ ರಾಮಚಂದ್ರ ಎರಡೂ ಕೈಯಲ್ಲಿ ಬಿಲ್ಲನ್ನು ಹಿಡ್ಕೊಂಡು ಬಾಣವನ್ನ ಬಿಡತಕ್ಕಂಥ ಸವ್ಯಸಾಚಿ, ಅಪರೂಪ. ಹೌದು, ಅಪರೂಪದಲ್ಲೊಂದು ಅಪರೂಪ. ಒಂದು ಕೈಯಲ್ಲಿ ಬಿಡೋಕೆ ಆಗೋಲ್ಲ, ಅಂಥದ್ರಲ್ಲಿ ಎರಡೂ ಕೈಲಿಟ್ಟು ಒಂದೇ ಬಾರಿಗೆ ಯೋಚನೆ ಮಾಡಿ ನೋಡಿ. ಕಡಿಮೆ ಅಂದರು 32 ಬಾಣಗಳನ್ನ ಬಿಡುತ್ತಿದ್ದ ಒಂದು ಏಕಕಾಲಕ್ಕೆ ಅನ್ನತಕ್ಕಂಥ ಮಾತು. ಅದು ಬಂದು ಒಡೆಯುವಷ್ಟರಲ್ಲಿ ಇನ್ನೊಂದು 32 ಅಂತೆ, ಆ ರೀತಿ ಬಿಡ್ತಿದ್ದಂತೆ. ಯೋಚನೆ ಮಾಡಿ ನೋಡಿ, ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ, ಬರೀ ಒಂದು ಸೆಕೆಂಡಿಗೆ ಆತ ಎಷ್ಟೋ 1444 ಬಾಣಗಳನ್ನ ಬಿಡುತ್ತಿದ್ದ ಎರಡು ಕೈಯಿಂದ ತೆಗೆದು ಅಂತ. ಅಂದ್ರೆ ಸೆಕೆಂಡ್ಗೆ ಅಷ್ಟು ಜನರನ್ನು ಹೊಡೆದಾಕ್ತಿದ್ದ ಅಂತ. ಮಾಡಿ 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 ಒಂದು ಧನುರ್ವಿದ್ಯೆ ಏನಾಗ್ಬಿಟ್ಟಿರುತ್ತೆ, ಇಲ್ಲಿ ಕಂಚ ತರ ಕಟ್ಕೊಬಿಟ್ಟಿರುತ್ತೆ, ಕಲ್ಲು ತರ ಆಗ್ಬಿಟ್ಟಿರುತ್ತೆ. ನೆನ್ಪಿಟ್ಕೊಳ್ಳಿ, ರಟ್ಟೆಗಳು ಈಗಲ. ನೀವು ಈ ಬಾಡಿ ಬಿಲ್ಡರ್ಗಳನ್ನ ನೋಡಿ, ಈ ಒಂದು ಕುಸ್ತಿ ಪಟುಗಳನ್ನ ನೋಡಿ, ಅವರು ಯಾರು ಬೇಡ. ಇನ್ನೊಂದು ತಮಾಷೆ ಹೇಳ್ತಾನೆ ನೋಡಿ, ಈ ನೇವಿನಲ್ಲಿ ವರ್ಷಗಟ್ಟಲೆ ಕೆಲಸ ಮಾಡಿರ್ತಾರೆ, ಹಡಗುಗಳಲ್ಲಿ ವರ್ಷಗಟ್ಟಲೆ ಕೆಲಸ ಮಾಡಿರ್ತಾರೆ. 15 ವರ್ಷ, 20 ವರ್ಷ, 25 ವರ್ಷ. ಅವರನ್ನ ಗಮನಿಸಿ ನಿಮ್ಗೊಂಥರ ಆಶ್ಚರ್ಯ ಆಗುತ್ತೆ. ಅವ್ರು ನಡೆಯೋದೇ ಒಂಥರ ಈ ಥರ, ಒಂಥರ ಅವರು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ದಿಸ್ ಲೆಗ್ಸ್ ವಿಲ್ ಮೂವ್ಸ್ ಲೈಕ್ ದಿಸ್, ಲಂಬಾ ಲಂಬಾ ಅಂತೀವಿ. ಯಾಕೆ ಗೊತ್ತಾ? ಹಡಗು ಹೀಗೆ 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 ವರ್ಷಗಟ್ಟಲೆ ಹಡಗಿನಲ್ಲೇ ಇದ್ದು ಕೆಲಸ ಮಾಡಿರೋರಿಗೆ ಆ ಬ್ಯಾಲೆನ್ಸಿಂಗ್ಗೋಸ್ಕರ ಸಮುದ್ರದಲ್ಲಿ ಅದೇನು ಹಿಂಗೆ ಹೋಗುತ್ತಾ, ಅಲೆಗಳ ರಭಸಕ್ಕೆ ಹಿಂಗೆ ಹಿಂಗೆ ಅಂತ ಡಾನ್ಸ್ ಆಡ್ತಿರುತ್ತದು. ನೆನ್ಪಿಟ್ಕೊಳ್ಳಿ. ಹೌದು, ನಾವು 1 ದಿನ 2 ದಿನ 3 ದಿನ ಇದು ಬಂದ್ಬಿಟ್ಟಿರ್ತೀವಿ, ನಮ್ಗೆ ಅದರ ಅವಗಾಹನೆ ಗೊತ್ತಾಗಲ್ಲ. ಅದರಲ್ಲೇ ಇರೋರು ಆ ಬ್ಯಾಲೆನ್ಸಿಂಗ್ ಕೆಲಸ ಮಾಡಿ 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 ಅವ್ರ ಕಾಲುಗಳು ಈ ತರನೇ ನಡೆಯತಕ್ಕಂಥ ಅಭ್ಯಾಸ. ಒಂದು ನೇವಿನಲ್ಲಿ ಕೆಲಸ ಮಾಡಿದಂತ ಕ್ಲೀನಾಗಿ ಹೇಳ್ಬಿಡ್ಬೋದು ಅಂತಾರೆ. ಹೌದು, ಒಂದು ಶಿಪ್ಪಲ್ಲಿ ಇಷ್ಟು ವರ್ಷಗಟ್ಟಲೆ ಕೆಲಸ ಮಾಡಿರ್ತಾನೆ ಅದು ಶಿಪ್ ಅನ್ನತಕ್ಕಂಥ ಮಾತು ಬರುತ್ತೆ. ಬರೀ ಅಷ್ಟಕ್ಕೆ ಬಾಡಿ ಬಿಲ್ಡರ್ಗಳು, ಕುಸ್ತಿ ಪಟುಗಳು, ಅವ್ರು ನೋಡಿ ಹಿಂಗೆ ಆಟೋಮ್ಯಾಟಿಕಲಿ ಮಾಡಿ ಮಾಡಿ ಹಿಂಗೆ ಬಂದು ರಟ್ಟೆಗಳು ಬಂದು ಕುತ್ಕೊಬಿಟ್ಟಿರುತ್ತೆ, ಆ ಭುಜಗಳು ಹಿಂಗೆ ಬಂದು ಕುತ್ಕೊಬಿಟ್ಟಿರುತ್ತೆ. ನಮ್ಮ ಮಾವೇನು ನೋಡಿದ್ದೇನೆ ನಾನು, ಈಗಲೂ ಅವ್ರು ನಡೆಯೋದು ಹೀಗೇನೆ. ನಮ್ಮ ಚಿಕ್ಕ ಮಾಮ, ಅವ್ರಿಗೆ 70 ವರ್ಷ ಆಗಿದೆ ಅಂದ್ರೆ ಹೇಳೋಕೆ ಆಗೋಲ್ಲ. ಒಂದು ಹಬ್ಬ ಅಂದ್ರೆ 40 ಥರ ಕಾಣಿಸ್ತಾರೆ. ಈಗಲೂ ಒಂದು 3000 ಬಸ್ಕಿ ಹೊಡೆದು ಬಿಡ್ತಾನೇನೋ ಆ ಮನುಷ್ಯ ನಿಂತ ಜಾಗದಲ್ಲಿ. ಈಗಲೂ ಪ್ರಾಕ್ಟೀಸ್ ಮಾಡಿದ್ರೆ ಬಿಟ್ಬಿಟ್ಟಿದ್ದೀನೋ, ಮಾಡಿದೆ ಅಂದ್ರೆ ಈಗಲೂ ಒಂದು 5-10 ಸಾವಿರ ಹೊಡಿತೀನೋ ಅಂತಾರೆ. ಒಬ್ಬ ರಾಮಚಂದ್ರ 500ಕ್ಕೆ ತಡಬಡಾಯಿಸ್ಬಿಡ್ತೀನಿ, 5 ದಿನ ಆದ್ರೂ ತಿಣಕ್ಲಾಡ್ತೀನಿ ನಾನು. 5,000 ಆ ಒಂದು ವಾಕು ಹೋಗುತ್ತೆ, ಹಿಂಗೆ ಬಂದ್ಬಿಟ್ಟಿದೆ. ಅದು ಮಾಡಿ ಮಾಡಿ ವರ್ಷಗಟ್ಟಲೆ ಆ ತಾಲೀಮು. ಯೋಚನೆ ಮಾಡಿ, ಅರ್ಜುನ ಯಾರು ಬೇಕಾದ್ರೂ ಕಂಡಿಡಿದು ಬಿಡ್ತಾರೆ ನೋಡಿ. ಆ ದೈವ ಪ್ರಣಾಳಿಕೆ, ಬ್ರಹ್ಮಳೆ ವೇಷಧಾರಿ ಆಗ್ತಿದ್ದಾಗೆ ಅವರ ಧರ್ಮ ಅಲ್ಲೊಂದು ಕಪ್ಪು ಮಾಯೆಯಾಗಿ ನಿಲ್ಸುತ್ತೆ. ನೆನಪಿಟ್ಟುಕೊಳ್ಳಿ. ಅಯ್ಯೋ, ಅದು ಅವ್ರು ಕೇಳಿದ ಕೆಲಸನೇ ಕೊಡ್ತಾನೆ. ವಿರಾಟ ರಾಜರು ಕೇಳಿದ ಕೆಲಸವನ್ನೇ ಕೊಡೋದು, ಇನ್ಯಾವುದೋ ಕೆಲಸ ಕೊಡಲ್ಲ. ಧರ್ಮರಾಯರಿಗೆ ನಾನು ಇಂಥ ಕೆಲಸ ಮಾಡ್ತೇನೆ, ನಿಮ್ಮ ಜೊತೆಲೇ ಇರ್ತೇನೆ, ನನ್ಗೆ ಯಾವುದೇ ಕೆಲಸ ಹೇಳ್ಬಾರ್ದು, ನಿಮ್ಮ ಪಕ್ಕದಲ್ಲಿ ನಿಂತ್ಕೋತೇನೆ. ನಾನು ಧರ್ಮರಾಯರಿಗೆ ಆಪ್ತನಾಗಿ, ಮಂತ್ರಿಯಾಗಿ, ಒಂದು ರೀತಿ ಸಹಾಯಕನಾಗಿ ಆಗಾಗ ಸೇವೆ ಮಾಡ್ತಿದ್ದೆ, ಬೋಧನೆ ಮಾಡ್ತಿದ್ದೆ. ನನಗೆ ಸ್ವಲ್ಪ ಪಗಡೆ ಆಟ ಬರುತ್ತೆ, ದ್ಯೂತ ಬರುತ್ತೆ ಅಂತಿದ್ದೆ. ಕಂಪಿಸ್ಬಿಡ್ತಾರೆ. ಮೆಲ್ಲಗಲ್ಲಿ ಬಂದು ಭೀಮ ಬಂದು ಸೇರ್ಕೊಂಡಿರ್ತಾನಲ್ವಾ ಆ ಗುಂಪಿನಲ್ಲಿ, ಅಲ್ಲಿ ಜನಗಳಲ್ಲಿ ಏನೋ ಪುಣ್ಯಾತ್ಮ ತಿರ್ಗಾ ನಮ್ಮನ್ನ ಜೂಜಾಡಿಲಿ ಕರ್ಕೊಂಡು ಬಂದು ಈಗ ನಿಲ್ಸಿಟ್ಟಿದ್ದಾನೆ, ತಿರ್ಗಾ ಜೂಜಾಟ ಅಂತ. ವಿರಾಟ್ ರಾಜರು ಹಂಗಂದ್ರೆ ಪಣಕ್ಕೆ ಇಲ್ಲ ಪಣಕ್ಕಲ್ಲ, ಮೋಜಿಗೋಸ್ಕರ ಆಡತಕ್ಕಂಥದ್ದು ಯೂತ. ಆಗಾಗ ಆಡ್ತಿದ್ದೆ ಧರ್ಮರಾಯರ ಜೊತೆ, ಆ ದೊರೆ ಜೊತೆ, ಇಂದ್ರಪ್ರಸ್ಥದಲ್ಲಿ ಅಂತ ಹೇಳ್ತಾರೆ. ಹಾಗಾದ್ರೆ ಸರಿ, ನಿಮ್ಮಲ್ಲಿ ನೋಡ್ತಿದ್ರೆ ಆ ತೇಜಸ್ಸು ನಿಮಗೆ ಯಾವ್ದು ಕೊಡ್ಲಿ ಅನ್ಕೋತಿದ್ದೆ, ಸದಾ ನೀವು ನನ್ನ ಪಕ್ಕದಲ್ಲಿರ್ಲಿ, ಇರಿ ಅಂತ ಹೇಳ್ತಾರೆ. ಯೋಚನೆ ಮಾಡಿ ನೋಡಿ. ಅವ್ರವ್ರು ಕೇಳಿದ ಕೆಲಸ, ನನ್ಗೆ ಅಡಿಗೆ ಮನೆ ಕೆಲಸನೇ ಬೇಕು, ನನ್ಗೆ ಅವಾಗವಾಗ ಒಂಥರ ಹುಚ್ಚಿಡ್ದಂಗೆ ಆಗುತ್ತೆ. ಅವಾಗವಾಗ ನಾನು ಭೀಮರ ಜೊತೆ ಬೇಟೆಗೆ ಹೋಗ್ತಿದ್ದೆ, ಒಂಥರ ಭೀಮರಿಗೆ ಬೇಜಾರಾದಾಗೆಲ್ಲ ನನ್ನನ್ನು ಕರೆಸ್ಬಿಟ್ಟು ಮುಷ್ಟಿ ಯುದ್ಧ, ಕುಸ್ತಿ ಯುದ್ಧ ಅನ್ನತಕ್ಕಂಥದ್ದು ಮಾಡ್ತಿದ್ರು. ನನಗೊಂಥರ ಅದು ಇದೆ, ಅದಕ್ಕೆ ಈ ಮೈ ಕಟ್ಟು ಅದು ಇದು ಅಂತ. ಓಹೋ ಸರಿ ಸರಿ, ಅಡಿಗೆ ಮಾಡ್ತೀವಿ, ಅದ್ಭುತವಾಗಿ ಮಾಡ್ತಾನೆ.
ನೀವು ನಂಬಲ್ಲ, ಭೀಮ ತನ್ನ ಮೈಯನ್ನ ನೆನಪಿಟ್ಕೊಳ್ಳಿ ಎಷ್ಟು ಯೋಚನೆ ಮಾಡಿ ತಗೋತಾನೆ ಅಂದ್ರೆ, ಆ ಅಡಿಗೆ ಮಾಡ್ಬೇಕಾದ್ರೆ ಅಷ್ಟು ಜನ ಸಾವಿರಾರು ಸೈನಿಕರಿಗೆ ಅಡಿಗೆ ಮಾಡ್ಬೇಕು, ರಾಜ ಪರಿವಾರಕ್ಕೆ ಅಡಿಗೆ ಮಾಡ್ಬೇಕು, ದೊಡ್ಡ ದೊಡ್ಡ ಮರಗಳನ್ನ ಕಿತ್ಕೊಂಡು ಬರ್ತಿದ್ದ. ಯಾಕಂದ್ರೆ ಅದು ಬೇರೆ ಧರ್ಮರಾಯರಿಗೆ ಯೋಚನೆ ಆಗ್ಬಿಟ್ಟಿತ್ತು. ಯಾಕಂದ್ರೆ ಅಜ್ಞಾತವಾಸದಲ್ಲಿ ಈ 1 ವರ್ಷದಲ್ಲಿ ತನ್ನ ಮೈ ಕಸರತ್ತು ಮಾಡೋರು ಯಾವಾಗ್ಲೂ ಕಸರತ್ತು ಮಾಡ್ತಾ ಇರ್ಬೇಕು. ಹೌದು, ಇದು ನಮ್ಮ ಮಾಮ ಹೇಳ್ಕೊಡ್ತಿದ್ರು. ಒನ್ಸ್ ಎನ್ ಎ ಫಿಟ್ ಈಸ್ ಅನ್ ಆಲ್ವೇಸ್ ಎ ಫಿಟ್. ಯಾವಾಗಲೂ ಇಟ್ಕೊಂಡಿರ್ಬೇಕು. ಒಬ್ಬ ವಿದ್ಯಾರ್ಥಿ ಕಲಿತಾ ಇರಬೇಕು, ಒಬ್ಬ ಆಚಾರ್ಯ ಓದ್ತಲೇ ಇರಬೇಕು, ತಿಳ್ಕೊತಲೇ ಇರಬೇಕು. ಹಾಗೆ ಒಂದು ದೇಹವನ್ನ ಸದಾ ದಂಡಿಸ್ತಿರ್ಬೇಕು. ಇಲ್ಲ ಅಂದ್ರೆ ಅದು ಮೈ ಇನ್ನೊಂದ್ ತರ ಆಗ್ಬಿಡುತ್ತೆ, ವಿಕಾರ ಆಗ್ಬಿಡುತ್ತೆ ಅಂತ ನಮ್ಮ ಮಾವೇ ಹೇಳೋರು. ಹೌದು, ಮಾಡ್ತಾ ಇರ್ಬೇಕು ಆ ಬಾಡಿ. ಈಗಲೂ ನೋಡಿ ಅರ್ನಾಲ್ಡ್ಗೆ 76 ವರ್ಷ ಅಂತ ನೀವು ಹೇಳಲ್ಲ, ನೀವು ಆ ಮೈ ಕಟ್ಟು ಅಬ್ಬಾ. ಈಗಲೂ ನೀವು ನೋಡಿ ಆ ಸ್ಟಾಲಿನ್ ನೋಡಿ, ಸಿಲ್ವೆಸ್ಟರ್ ಸ್ಟಾಲಿನ್, ಆ ರ್ಯಾಂಬೋ ಹೀರೋ, ಈಗಲೂ ನೋಡಿ ಆ ಬಾಡಿ ಮೈ ಕಟ್ಟು. ಈಗಲೂ ನೋಡಿ ಸಲ್ಮಾನ್ ಖಾನ್ ನೋಡಿ, ಸುನೀಲ್ ಶೆಟ್ಟಿ ನೋಡಿ, ನೀವು ಆ ಮೈ ಕಟ್ಟು. ಮಧ್ಯದಲ್ಲಿ ಮಾಡೋದಲ್ಲ, ಮೊದಲಿಂದಲೂ ಅದು ಬಂದಿರುತ್ತೆ ಕೆಲವರಿಗೆ. ಆ ರಾಹು ಪ್ರಭಾವ, ಕುಜರಾಹು ಪ್ರಭಾವ, ಕುಜಾಕೇತು ಇತ್ತು ಅಂದ್ರೆ ಅದೇನಕ್ಕೂ ಪ್ರಯೋಜನ ಇಲ್ದಿದ್ದಾಗ ಮಾಡುತ್ತೆ. ಕುಜರಾಹು ಪ್ರಭಾವ ತಂದು ತುಂಬಿಸುತ್ತೆ. ದಟ್ಸ್ ಬಾಡಿ ಫಿಟ್ಟಿಂಗ್ ಇನ್ನೊಂದು ಅಂತಕ್ಕಂಥದ್ದು ಅಲ್ಲಿತ್ತು ಭೀಮರಿಗೆ. ಅದಕ್ಕೆ ಏನ್ ಮಾಡೋನು ಅಂದ್ರೆ, ಹೋಗ್ಬಿಟ್ಟು ಕಾಡಿಗೆ ದೊಡ್ಡ ದೊಡ್ಡ ಮರಗಳನ್ನ, ಒಂದು 8 ಮೈಲಿಯ ಮರಗಳನ್ನ ಹೊಡೆದು ಎತ್ತರಕ್ಕೆ, 8 ಮೈಲಿ ನೆನ್ಪಿಟ್ಕೊಳ್ಳಿ, 8 ಮೈಲಿಯ ಮರಗಳು ಎತ್ತರಕ್ಕೆ ಬೆಳೆದಿರ್ತಿದ್ವಂತೆ. ಅಂತ ಮರಗಳನ್ನ ವಾಳದು ಒಬ್ಬನೇ ಎತ್ಕೊಂಡು ಬರೋನಂತೆ ಭುಜಗಳಿಗೆ. ಅಂದ್ರೆ ಭಯ ಧರ್ಮರಾಯರಿಗೆ, ನಾಳೆ ಅಜ್ಞಾತವಾಸ ಆದ್ಮೇಲೆ ಯುದ್ಧ ಮಾಡಬೇಕು, ಏನು ಮಾಡೋದು. ಭೀಮ ಹೆಂಗ್ ಕೂತ್ಬಿಟ್ರೆ, ಭೀಮನ ಮೇಲೆ ಅಪಾರ ನಂಬಿಕೆ. ಅರ್ಜುನನಿಗಿಂತ ದ್ರೌಪದಿ ದೇವಿಯೂ ಅಷ್ಟೇ, ನೆನಪಿಟ್ಕೊಳ್ಳಿ. ಕುಂತಿ ದೇವಿಯೂ ಅಷ್ಟೇ. ಬಕಾಸುರನ ಸಂಹಾರಕ್ಕೆ ಕಳಿಸುವಾಗ ಧರ್ಮರಾಯರು ಕಂಪಿಸಿ ಹೋಗ್ತಾರೆ. ಎಂತ ಕೆಲಸ ಮಾಡಿಟ್ಟಿದ್ಯಮ್ಮ ಅಂದ್ರೆ, ಅಯ್ಯೋ ನಿನಗೇನೋ ಗೊತ್ತು ಭೀಮನ ಬಗ್ಗೆ. ಆ ಅರಗಿನ ಮನೆಯಿಂದ ಬರಬೇಕಾದ್ರೆ ನೀವು ಒಂದ್ ಕೆಲಸ ಮಾಡ್ರು, ನೀವು 4 ಜನ ಸೇರ್ಕೊಂಡು ಅವನೊಬ್ಬನ ಎತ್ತಲಿಕ್ಕೆ ಟ್ರೈ ಮಾಡ್ರು. ನನ್ನ ಕೈಲಿ ಆಗಲ್ಲ ಬಿಡು, ವಯಸ್ಸಾಗಿದೆ, ನಾನು ಹೆಣ್ಣು. ನೀವು 4 ಜನ ಸೇರ್ಬಿಟ್ಟು ಅವನನ್ನ ಭುಜದ ಮೇಲೆ ಕುಂದಿಸ್ಕೊಂಡು ಒಂದ್ 4 ಹೆಜ್ಜೆ ನಡೀರೋ, ಆಗೋಲ್ಲ. ಆದ್ರೆ ನಿಮ್ಮನ್ನ ಒಳ್ಳೆ ಮಕ್ಕಳ ತರ ಎತ್ಕೊಂಡು ಹಿಂಗ ಹಾಕೊಂಡು, ಒಳ್ಳೆ ನನ್ನನ್ನು ಕೂಡ ಈ ತರ ಎತ್ಕೊಂಡು, ಮಗು ತರ ಎತ್ಕೊಂಡು ಅರಗಿನ ಮನೆಯಿಂದ ಅವನೊಬ್ಬನೇ ಹೊರಗಡೆ ಬಂದು ಎಷ್ಟೋ ಕಿಲೋಮೀಟರ್ಗಳು ದಾಟಿ ಆ ಕಾಡಿಗೆ ಬಂದು ಅಲ್ಲಿ ನಮ್ಮನ್ನ ಮಲಗಿಸಿ, ಅವನಿಗೆ ಆ ದಾಹ ಅನ್ನೋದಿಲ್ಲ, ಸುಸ್ತು ಅನ್ನೋದಿಲ್ಲ. ನಮಗ್ ನೀರು ತರ್ಲಿಕ್ಕೆ ಹೋದಾಗ ಹಿಡಿಂಬಿಯನ್ನು ನೋಡಿ, ಹಿಡುಂಬಾಸುರ, ಅದು ರುದ್ರನಿಂದ ವರಗರ್ವಿತ ಆತ, ಜರಾಸಂಧ ಹಾಗೂ ನರಕಾಸುರ ಇಬ್ಬರಿಗೂ ಮಿತ್ರ. ಹುಚ್ಚನಾಗಿ ಹೊಡೆದು ಸಾಯಿಸಿರ್ತಾನೆ, ನವರಂಧ್ರಗಳಲ್ಲೂ ರಕ್ತ ಬರೋ ಹಾಗೆ. ಆವತ್ತಿಗೆ ಅವನ ವಯಸ್ಸು ಬಂದು ಒಂದು ಹೆಚ್ಚು ಕಡಿಮೆ ಒಂದು 30-31 ವರ್ಷ, ನೆನ್ಪಿಟ್ಕೊಳ್ಳಿ. ಸರಿ ಯೌವನದ ವಯಸ್ಸು. ಅಂತವನು ಈ ಬಕಾಸುರನು ಹೊಡೆದು ಬರ್ತಾನೆ. ನೀನ್ ಸುಮ್ಮನೆ, ನಿಂಗೆ ಗೊತ್ತಿಲ್ಲ. ಅವನು ಹುಟ್ಟಿದಾಗ ಎಳೇ ಮಗು. ನಮ್ಮ ಆ ಒಂದು ಕಾಡಿನಲ್ಲಿ ಒಂದು ವಿಶೇಷವಾದಂತಹ ದೇವಿ ಆಲಯ ಇತ್ತು, ಕಾಳಿಕಾಲಯ. ನಾನು ನಿಮ್ಮ ತಂದೆ ಅವನೊಂದು ಎಳೆ ಪಾಪು, ತೀರಾ ತುಂಟ, ಎತ್ಕೊಂಡು ಎಷ್ಟೋ 100 ಮೆಟ್ಲು ಮೇಲೆ ಕತ್ಕೊಂಡು ಹೋಗಿ ದೇವಿಯ ಸೇವೆ ಮಾಡಿ ಹೊರಗಡೆ ಬಂದಾಗ ಕೈ ಜಾರಿ ಬಿಟ್ಟ ಅವನು ಒದರ್ಕೊಂಡು. ಏನು ಎತ್ತ ಅನ್ನೋಷ್ಟಲ್ಲೇ ಉರುಳ್ಕೊಂಡು ಬೀಳೋ ಫೋರ್ಸ್ಗೆ ನಾನು ಪ್ರಜ್ಞೆ ತಪ್ಪಿಬಿಟ್ಟೆ. ಪ್ರಜ್ಞೆ ಹಿಂಗ್ ಬಂದ ತಕ್ಷಣ ನನ್ನ ಭೀಮ ಹೋಗ್ಬಿಟ್ಟ ಅನ್ಕೊಂಡೆ. ನೋಡಿದ್ರೆ ಅವನು ಬಿದ್ದು ರಭಸಕ್ಕೆ ಆ ಎಳೆ ಮಗು, ಒಂದು 9 ತಿಂಗಳು 12 ತಿಂಗಳ ಮಗು ಕಾಣೋ ಅವನು. ಆ ಶಿಲೆಗಳು, ಆ ಮೆಟ್ಲುಗಳೆಲ್ಲ ಪುಡಿ ಆಗ್ಬಿಟ್ಟಿದ್ವು. ಅವನಿಗೇನೂ ಆಗಿಲ್ಲ. ಆ ಕಲ್ಲುಗಳ ಜೊತೆನಲ್ಲಿ ಒಂಥರ ಹಿಂಗೆ ಎತ್ತಿ ಪೋಣಿಸ್ತಿದ್ದ ಅವನು ಎಳೆ ಮಗು, ಹಿಂಗೆ ಹಾಕೊಂಡು ಎಲ್ಲ. ಎಂತ ಮಗನ ಎತ್ತಿದ್ದೀಯಮ್ಮ ನೀನು, ಇದು ಯಾವುದು ಈ ಶಕ್ತಿ ಅಂತ ಹೇಳಿದ್ರು ಅಂತ. ಸೊ ಅಂತ ಒಂದು ಭೀಮನ ಮೇಲೆ ಆ ಬಲ ಶಕ್ತಿ ಎಲ್ಲಿ ವಿಸ್ಫೋಟ ಆಗ್ಬಿಡುತ್ತೋ ನೋಡಿ, ದೈವ ಪ್ರಣಾಳಿಕೆ ಕಾಪಾಡಿಡ್ತು. ನಮ್ಮನ್ನು ಕೂಡ ಆ ಥರ ಅಜ್ಞಾತವಾಸಕ್ಕೆ ತಳ್ಳಿದಾಗ ನೆನಪಿಟ್ಟುಕೊಳ್ಳಿ, ನೀವು ಧರ್ಮವಂತರಾಗಿದ್ದರೆ, ಧರ್ಮದಿಂದ ನಡೆದುಕೊಂಡಿದ್ದರೆ, ನಿಮ್ಮ ಧರ್ಮ ದೇವತೆ ನಿಮಗೆ ಕಾವಲಾಗಿ, ಬೆಂಗಾವಲಾಗಿ, ಒಂದು ಮರೆಯಾಗಿ, ಒಂದು ಬುದ್ಧಿ ಪ್ರಚೋದಯಾತ್ ನಿಲ್ಲಿಸುತ್ತದೆ. ಇದನ್ನೇ ಆತ ಹೇಳೋದು. ಆ ಪರಮಾತ್ಮ ಧರ್ಮರಾಯರಿಗೆ ಏನೂ ಆಗೋಲ್ಲ, ಸುಮ್ಮನಿರು, ಕಡು ಕಷ್ಟಕಾಲ, ಇನ್ನು ದಾರಿನೇ ಇಲ್ಲ, ಇನ್ನೇನೂ ಇಲ್ಲ ಅಂದಾಗ ಬಂದು ಕಾಪಾಡಿ ನಿಲ್ಲುತ್ತದೆ. ಆ ಪೊರೆ ತರ ನಿಂತ್ಕೊಳ್ಳುತ್ತೆ, ಯಾರು ಕಂಡುಹಿಡಿಯೋಲ್ಲ. ಬೃಹನ್ನಳೆ, ಓ ರಾಮಚಂದ್ರ, ನಕುಲ, ಸಹದೇವ,
ಐರಂದ್ರಿ ಅಜ್ಞಾತವಾಸ ಮುಗಿದಾಗಲೇ, ಅದಕ್ಕೆ ದೇವಿ ಭಾಗವತ ಗೀತಾ, ಅದಕ್ಕೆ ನಿತ್ಯ ಕೇಳ್ಕೊತಿದೆ ನಮ್ಮ ಮಕ್ಕಳೇ. ನಿತ್ಯ ಒಂದು ಶ್ಲೋಕ, ಒಂದು ಗೀತೆಯ ಬಗ್ಗೆ ಒಂದು ಪುಟ್ಟ ಪುಸ್ತಕ ತಂದಿಟ್ಕೊಳ್ಳಿ. ಬೆಳಿಗ್ಗೆ ಎದ್ದು ಒಂದು ಸ್ನಾನ ಮಾಡಿ ಒಂದು ದೀಪ ಹಚ್ಚಿ, ನಿಮ್ಮ ಧರ್ಮ ನಿಮಗೆ ಗೊತ್ತಿದೆ ಅಲ್ವಾ? ನಿಮ್ಮನ್ನು ಯಾರು ಕಾಪಾಡೋರು ಇಲ್ಲ ಅನ್ಕೋತೀರಾ? ನಿಮಗೆ ಯಾರು ದಾರಿ ತೋರಿಸೋರು ಇಲ್ಲ ಅನ್ಕೋತೀರಾ? ಇಂಥ ಮೂರ್ಖರು ಇವ್ರನ್ನ ನಂಬ್ಕೊಂಡು ಮಗ ಕೂಡ ಬರೋಲ್ಲ, ಗಂಡ ಕೂಡ ಬರೋಲ್ಲ, ಹೆಂಡತಿ ಕೂಡ ಬರೋಲ್ಲ, ಇಲ್ಲ ತಂದೆ ಕೂಡ ಬರೋಲ್ಲ, ತಾಯಿ ಕೂಡ ಬರೋಲ್ಲ. ಹೌದು, ಈ ಕಲಿಪ್ರಭಾವ. ನೀವು ಯಾರನ್ನು ತುಂಬಾ ನಂಬ್ಕೊಂಡಿರ್ತೀರೋ ಅವರೇ ಕೈ ಬಿಟ್ಬಿಡ್ತಾರೆ. ಹೌದು, ಅದಾಗುತ್ತೆ, ಆಗಿದೆ, ಅನುಭವಿಸಿದ್ದೇವೆ, ನೋಡಿದ್ದೇವೆ. ಯಾರು ಬರುವುದಿಲ್ಲ. ಇಡೀ ಯಾದವ ಕುಲಕ್ಕೆ ಸರ್ವನಾಶಕ್ಕೆ ಕಾರಣ ಯಾರು ಗೊತ್ತಾ? ಎಡವಟ್ಟು ಮಾಡಿದಂತ ಶ್ರೀಕೃಷ್ಣ ಪರಮಾತ್ಮರ ಪರಮ ಪ್ರೀತಿಯ ಪುತ್ರ ಸಾಂಬ. ಅವ್ನು ಮಾಡೋ ಎಡವಟ್ಟು, ಕುಡಿದು ಇನ್ನೊಂದು ಆಡಿ ಇನ್ನೊಂದು ಹೆಣ್ಣಿನ ವೇಷ ಹಾಕೊಂಡು ಹೋಗಿ ತಗೊಬಂದು ಕುಲನಾಶಕಕ್ಕೆ ಕಾರಣ ಆಗ್ಬಿಡ್ತಾನೆ. ಮಗನಿಂದ ಬಂತ ನೋಡಿ, ಇದೆಲ್ಲ ನಡೆಯುತ್ತೆ ಮಕ್ಕಳೇ. ಖುದ್ದು ಮಾವಯ್ಯನ ಸಾವು, ಅಪವಾದ ಬಂತ. ಆ ಸಮಂತಕ ಮಣಿಗೋಸ್ಕರ ಏನೋ ಮಾಡಿಬಿಟ್ಟಿದ್ದಾನೆ ಅವನು ಅಂತ. ಹೌದು, ಸತ್ಯಭಾಮೆಯ ತಂದೆ ಸತ್ರಾಜಿತನ ಆ ಸಂಹಾರ ಇವರ ಮೇಲೆ ಬರುತ್ತೆ. ಇದು ಅಂದ್ರೆ ನಾವು ಯಾರನ್ನು ನೆಚ್ಕೊಂಡಿರ್ತೇವೋ ಬರುತ್ತೆ. ಆದರೆ ನೀವು ಮಾಡಿರುವ ಧರ್ಮ ನಿಮ್ಮನ್ನು ಕಷ್ಟ ಕಾಲದಲ್ಲಿ ನಿಮಗೇ ಗೊತ್ತಿಲ್ಲದೆಯೇ ಯಾವುದೋ ರೂಪದಲ್ಲಿ, ಯಾವುದೋ ಗಮ್ಯ ರೂಪದಲ್ಲಿ ನಿಮ್ಮನ್ನು ಕಾಪಾಡೇ ತೀರುತ್ತದೆ. ಇದು ಪರಮ ಸತ್ಯ, ಪರಮಾತಿ ಪರಮ ಸತ್ಯ. ನೆನಪಲ್ಲಿಟ್ಕೊಳ್ಳಿ, ಅದನ್ನು ಭಯ ಬಿಡಿ. ಅದಕ್ಕೆ ಗೀತೆಯನ್ನು ಓದಬೇಕು. ಒಂದು ಶ್ಲೋಕ ನಿತ್ಯ ಒಂದು ದೀಪ ಹಚ್ಬಿಟ್ಟು ಆ ಒಂದು ಶ್ಲೋಕ, ಆ ಶ್ಲೋಕದ ಅರ್ಥ. ನಿಮ್ಗೊಂದು ಸಮಸ್ಯೆ ಆಗಿದೆ, ಬೆಳಿಗ್ಗೆ ಆ ಸಮಸ್ಯೆನ ಮನಸ್ಸಲ್ಲಿ ಹಾಕ್ಕೊಳ್ಳಿ, ಪ್ರಾರ್ಥನೆ ಮಾಡಿ ಹಿಂಗೆ ತೆಗೀರಿ. ದೀಪ ಹಚ್ಬಿಟ್ಟು, ಧೂಪ ಹಚ್ಬಿಟ್ಟು, ಪರಮಶಿವ ಪರಮಾತ್ಮ, ನಿಮ್ಮ ಮನೆ ದೇವರು, ಕುಲದೇವರು, ಇಷ್ಟ ದೇವರು, ನೀವು ಬಿಸ್ನೆಸ್ ಮ್ಯಾನ್, ಅಲ್ಲೇನೋ ಒಂದು ಅನಾಥ ಆಗಿದೆ, ಅಲ್ಲೇನೋ ಒಂದು ಸುಖ ಬಂದಿದೆ, ನೀವು ಪ್ರಾರ್ಥನೆ ಮಾಡಿ ಹೀಗೆ ತೆಗೀರಿ. ಒಂದು ನವಿಲ್ಗರಿ ಏನಾದ್ರು ತಂದಿಟ್ಕೊಂಡು ಚಿಕ್ಕದಾಗಿ ಅಲ್ಲಿಟ್ಟು ಆ ಥರ ತೆಗೀರಿ. ಅಲ್ಲಿ ನೋಡಿ ಒಂದು ಶ್ಲೋಕ ಕಣ್ಣಿಗೆ ರಾಚುತ್ತೆ. ನೀವು ಮಾಡ್ತಾ ಬನ್ನಿ, ನಿಮಗೆ ಗೊತ್ತಿಲ್ಲ, ದೈವ ಪ್ರಣಾಳಿಕೆ ದಾರಿ ತೋರಿಸುತ್ತೆ. ಯಾರೂ ದಾರಿ ತೋರಿಸದಾಗ, ಯಾರೂ ನಿಮ್ಮ ಜೊತೆ ನಿಲ್ಲದಾಗ, ಎಲ್ಲ ಮೋಸವಾಗಿ ಬಿಟ್ಟಾಗ, ಎಲ್ಲ ಕೆಡುಕಾಗಿ ಬಿಟ್ಟಾಗ ಭಗವಂತನೊಬ್ಬನೇ ಬರುವುದು. ನೆನಪಿಟ್ಟುಕೊಳ್ಳಿ, ಅವನೇ ಬರೋದು. ಅವನು ಈ ಥರದವನನ್ನು ಕರೆಸಿದ್ದ ಒಬ್ಬ ಕೆಡುಕ ವ್ಯಕ್ತಿಯ ರೂಪದಲ್ಲಿ. ನಮಗೆ ಎಷ್ಟೆಲ್ಲ ಕೆಡುಕಾದ್ರೆ ನಾವೆಷ್ಟು ಅವನ ರೀತಿ ಮಾಡ್ತೇವಾ? ಹೌದು, ಈಗ ಒಬ್ಬ ಕಳ್ಳ ನಮ್ಮ ಮನೆಯಲ್ಲಿ ಬಂದು ಸೇರ್ಕೊಂಡ, ಎಲ್ಲ ರೀತಿ ಮಾಡ್ದ. ಈಗ ಹೇಳಿ ನಮಗೆ ಗೊತ್ತಾಯ್ತು, ಓಡೋದ. ಈಗ ನಾವು ಅವನ ಮನೆಗೆ ಹೋಗಿ ಕಳ್ತನ ಮಾಡುವಂತ ಆಲೋಚನೆ ಕೊಡ್ತಾನೆ, ಕಳ್ಳನ ರೀತಿಯ ಆಲೋಚನೆ ಕೊಡ್ತಾನೆ. ಅವನನ್ನ ಧ್ವಂಸ ಮಾಡೋದು, ದೋಚೋದು, ಇನ್ನೊಂದು ಖಂಡಿತ ಕೊಡ್ತಾನೆ. ವಿಕೃತಿ ಇಲ್ಲ, ಆ ಆಲೋಚನೆ ಕೊಡ್ತಾನೆ. ನಮ್ಮ ಧರ್ಮ ಬಿಟ್ಟು ನಮ್ಮನ್ನ ನಡೆಯೋಕ್ ಬಿಡಲ್ಲ. ಕರೆಕ್ಟಾಗಿ ಧರ್ಮವಂತರಾಗಿದ್ರೆ ಅಬ್ಬಾ, ಹೌದು, ನೆನಪಿಟ್ಟುಕೊಳ್ಳಿ. ಅದಕ್ಕೆ ಧರ್ಮರಾಯರು ಕಟ್ಟಗಡೆಯದಾಗಿ ದುರ್ಯೋಧನಿಗೆ ಏನ್ ಗೊತ್ತಾ ಹೇಳೋದು? ಸರೋವರದಲ್ಲಿ ಮುಳುಗಿದ್ರೆ ಮೇಲೆ ಎಬ್ಬರಿಸಿದಾಗ ಕೃಷ್ಣರು ಹೇಳ್ತಾರೆ, ನಿನಗೆ ಯಾರು ಬೇಕೋ ಈ 5 ಜನದಲ್ಲಿ ಏನ್ ಹೇಳ್ತೀಯ ಧರ್ಮರಾಯ ಅಂದ್ರೆ, ಧರ್ಮರಾಯರು ಒಪ್ಕೋತಾರೆ. ನೋಡಪ್ಪ, ಈ ರಾಜ್ಯ ಗೆದ್ದಿದ್ದೆಲ್ಲ ಕೊಟ್ಬಿಡ್ತಾನೆ, ನಾವು ಹೊರಡೋಗ್ತೀವಿ. ನಾವು ಮತ್ತೆ 12 ವರ್ಷ ಪ್ಲಸ್ 1 ವರ್ಷ ಹೊರಡೋಗ್ತಾರೆ. ನಿನಗೆ ಯಾರು ಬೇಕೋ ತಗೋ. ನೋಡಿ, ಅವರಿಗೆ ಅವರ ಧರ್ಮದ ಮೇಲೆ ನಂಬಿಕೆ ಇತ್ತು. ಧರ್ಮರಾಯರಿಗೆ ಧರ್ಮದ ಮೇಲೆ ನಂಬಿಕೆ ಇತ್ತು. ಅದಕ್ಕೆ ಧರ್ಮವೇ ಆತನ ಬಾಯಲ್ಲಿ ನುಡಿಸ್ಬಿಡ್ತೆ. ಧರ್ಮರಾಯರ ಜೊತೆ ಏನು ಯುದ್ಧ? ಆಚೆ ಅರ್ಜುನ, ಬೃಹನ್ನಾಳೆ, ನಕುಲ ಸಹದೇವರುಗಳು ಚಿಲ್ಟುಗಳು. ಭೀಮನನ್ನು ಒಂದು ಕೈ ನೋಡ್ಬೋದು. ಯಾಕೆಂದ್ರೆ ಭೀಮನಿಗೊಂದು ವಿಚಿತ್ರವಾದಂತ ಒಂದು ಬಲ ಜೊತೆ ಒಂದು ಸಣ್ಣ ಎಳೆದಾಟ ಇತ್ತು. ಅದೇನು ಗೊತ್ತಾ? ಆತ ಪೂರ್ಣವಾಗಿ ಗದಾ ಯುದ್ಧವನ್ನು ಕಲಿತಿರಲಿಲ್ಲ. ಗದಾ ಯುದ್ಧವನ್ನ ಹೀಗೇ ಆಡಬೇಕು, ಹಿಂಗೇ ಆಡಬೇಕು, ಹೀಗೇ ಮಾಡಬೇಕು ಅಂತ ಪರಿಪೂರ್ಣವಾಗಿ ದ್ರೋಣರಿಂದಲೂ ಬಲರಾಮರಿಂದಲೂ ಅಸಾಧ್ಯವಾಗಿ ಪ್ರಾಕ್ಟೀಸ್ ಮಾಡಿರ್ತಾನೆ.
ದುರ್ಯೋಧನ ನೆನಪಿಟ್ಟುಕೊಳ್ಳಿ. ಭೀಮ ಹಂಗಲ್ಲ, ಭೀಮನಿಗೆ ವೇಗ ಇತ್ತು, ಭೀಮನಿಗೆ ದಣಿವಿಲ್ಲ, ಭೀಮನಿಗೆ ಸುಸ್ತಾಗಲ್ಲ. ಹೊಡಿ 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 ತಿರುಗಿಸು, ಹೊಡಿ ತಿರುಗಿಸು, ಹೊಡಿ. ಅದೊಂದು ಹಿಂಗೇ ಹೊಡಿಬೇಕು, ಹೀಗೆ ಬಂದಾಗ ಹೀಗೆ ಎತ್ತಬೇಕು, ಹಿಂಗೇ ಎತ್ತಬೇಕು. ಅವ್ನು ಹಿಂಗೆ ಬಂದಾಗ ಹಿಂಗೆ ಭುಜ ಕೊಡೋದು, ಹೊಡ್ಕೊ ನೀನು ಅಂತ. ಸುಸ್ತಾಗಲ್ಲ, ಭೀಮನಿಗೆ ಸುಸ್ತಾಗಲ್ಲ. ವಾಯುವಾಂಶ ರುದ್ರಾಂಶ ಸ್ವರೂಪದ ಆ ಒಂದು ದ್ವಾದಶಾದಿತ್ಯರಲ್ಲಿ ಒಂದು ಅಂಶದ ಸ್ವರೂಪ ಅಲ್ಲಿ. ಆದ್ರೆ ಅಷ್ಟು ಒಂದು ಎಕ್ಸ್ಪರ್ಟ್ ಇಲ್ಲ ಆತ. ಇದು ಜರಾಸಂಧನಿಗೂ ಗೊತ್ತಿತ್ತು, ನಿಮಗೆ ಗೊತ್ತಿಲ್ಲ. ಜರಾಸಂಧನ ಸಂಹಾರ ಆದಾಗ ಅದಕ್ಕೆ ಭೀಮರ ಜೊತೆ ಪೈಪೋಟಿ ಮಾಡೋದಾತ. ನೋಡಿ, ಅಲ್ಲೂ ಕೂಡ ಭಗವದ್ದಿಚ್ಛೆ. ಅದೇನು ಅನ್ಕೋತಾನೆ, ಒಂಥರ ಇವರು ಪ್ರೊಫೆಸರ್ ಆಗ್ಬಿಟ್ಟಿದ್ದಾರೆ ಗದಾಯುದ್ಧದಲ್ಲಿ. ಅವನು ಅದ್ರಲ್ಲಿ PUC ವರ್ಗಷ್ಟೇ ಪ್ರಾಕ್ಟೀಸ್ ಮಾಡ, ನಾನು ಬಲದ ಮೇಲೆ ನನಗೆ ನಂಬಿಕೆ ಇದೆ, ಅದೊಂದು ಇತ್ತು. ನೀವು ನಂಬಲ್ಲ, ಈ ಕಾರ್ತೀಕ ಮಾಸದಲ್ಲೇ ಯುದ್ಧ ನಡೆದಿದ್ದು, ಜರಾಸಂಧ ಹಾಗೂ ಭೀಮನ ಯುದ್ಧ. ಕಾರ್ತೀಕ ಮಾಸದ ಮೊದಲನೇ ದಿನದಿಂದ ಆ ಒಂದು 15ನೇ ದಿನ ಹುಣ್ಣಿಮೆಯವರೆಗೂ ಯುದ್ಧ. ಆ ದಿನ 15ನೇ ದಿನ ಹೇಳ್ತಾನೆ ಕೃಷ್ಣರು, ಸುಸ್ತಾಗ್ಬಿಟ್ಟಿದ್ದಾನೆ, ಇನ್ನು ಎಷ್ಟೊತ್ತು ನೀನು ಮಗು ತರ ಆಡ್ತಾನೇ ಇದೆಯಾ, ಸುಮ್ಮನೆ ಒಂದ್ಸಲಿ ವಿಜೃಂಭಿಸು ನೀನು ಅಂತ ಹೇಳ್ತಾನೆ. ಹೌದು, ಅದು ಲೆಕ್ಕಾಚಾರ, ದೈವ ಪ್ರಣಾಳಿಕೆ. ಹೊಡೆದಾಕೋದು, ಹಿಂಗೆ ಎಳೆದು ಬಿಸಾಕ್ತಾನೆ ಅನ್ನತಕ್ಕಂಥದ್ದು. ಅದಕ್ಕೆ ಇನ್ನೊಂದು ಉಪಕಥೆ ಇದೆ. ಜರಾಸಂಧನಿಗೆ ಜರ ಅನ್ನತಕ್ಕಂಥ ತಾಯಿ, ಅದೇನೋ ಇನ್ನೊಂದು ಅದಿರ್ಲಿ, ಕೆಲವು ಕಡೆ ಇಲ್ಲ. ನನ್ನ ಗುರುಗಳು ಈ ರೀತಿ ಕಾಣೋ ಅಂತ. ಸೊ ಆ ಭೀಮಬಲ ಯೋಚನೆ ಮಾಡಿ ನೋಡಿ. ದೈವಕ್ಕೆ ಗೊತ್ತಿದೆ, ನನ್ನ ಮಾತು ಕೇಳಿ, ನಿಮಗೇ ಗೊತ್ತಿಲ್ಲದೆಯೇ ನಮಗೇ ಗೊತ್ತಿಲ್ಲದೆ ಈ ಥರದ್ದು ಯಾವುದೋ ಒಂದು ವಿಕೃತಿ ಆಗೋಯ್ತು. ನಿಮ್ಮ ಧರ್ಮವನ್ನು ಬಿಡಬೇಡಿ. ನಿಮ್ಮ ನ್ಯಾಯ ಚೌಕಟ್ಟಿದೆ. ನಮ್ಗೇನು ಗೊತ್ತೋ, ದ್ವೇಷ ಬಂದ್ಬಿಡುತ್ತೆ. ಅವ್ನು ಮಾಡಿಟ್ಟಿದ್ದಾನೆ, ಆ ಥರ ಹೊಲಸು ಮಾಡಿಟ್ಟಿದ್ದಾನೆ. ನಮ್ಮ ನಟ್ಟ ನಡು ಮನೆಯಲ್ಲಿ ಬಂದು ಆ ಒಂದು ಹಾಲ್ನಲ್ಲಿ ಕಕ್ಕ ಮಾಡೋಗಿದ್ದಾನೆ ಅವನು. ಈಗೇನು ಮಾಡೋಣ ಹೇಳಿ, ನಮ್ಗೇನು ಅನ್ಸುತ್ತೆ? ಅವನ ಮನೇಲಿ ಹೋಗಿ ನಾವು ಮಾಡಬೇಕು ಅನ್ಸುತ್ತೆ ಇಲ್ವಾ ಹೇಳಿ? ಅವ್ನು ಮೋಸ ಮಾಡಿದ್ದಾನೆ, ಈಗ ನಾವು ನಿಂತ್ಕೋಬೇಕು ಅಂತ ಅನ್ಸುತ್ತೆ. ಪೂರ್ತಿ ನೋಡಿ, ನೆನ್ಪಿಟ್ಕೊಳ್ಳಿ, ಧರ್ಮರಾಯರು ಅಲ್ಲೊಂದು ಚಾನ್ಸ್ ಕೊಡೋವಾಗ್ಲೂ ನೋಡಿ, ಆ ದೈವಿ ಮಾಯ ದುರ್ಯೋಧನ ಭೀಮನನ್ನ ಆಯ್ಕೆ ಮಾಡ್ಕೋತಾನೆ, ಗೆಲ್ತಾರೆ. ಆಮೇಲೆ ಅದು ಬೇರೆ. ನೋಡಿ, ಆ ದೈವಿ ಮಾಯ ಧರ್ಮವೇ ಆತನ ಬಾಯಲ್ಲಿ ನೋಡ್ಸೋದು. ಇವನು ಗದಾಯುದ್ಧದಲ್ಲಿ ಅಂತ ನೈಪುಣ್ಯತೆ ಎಲ್ಲ ಇವನು ಹೇಳ್ಕೊಳ್ಳೋಣ, ಬಡಿಸ್ಕೋಬಿಟ್ಟ. ಹಾಗೆ ಅದಕ್ಕೊಂದು ಬರುತ್ತೆ, ಅಧರ್ಮ ಮಾಡಿದವನನ್ನು ದಂಡಿಸದೆ ಬಿಡುವುದಿಲ್ಲ. ನೆನ್ಪಿಟ್ಕೊಳ್ಳಿ, ಅವನಿಂದ ಇನ್ನಷ್ಟು ತಪ್ಪುಗಳು ಮಾಡಿಸುತ್ತೆ. ಒನ್ಸ್ ಎ ಲಯರ್ ಇಸ್ ಅನ್ ಆಲ್ವೇಸ್ ಎ ಲಯರ್. ನಿಮ್ ಸುತ್ತಮುತ್ತ ಈ ಥರ ನಡೆದಿರುತ್ತೆ. ಬಡಿಸುತ್ತೆ ಮಕ್ಕಳೇ, ಸುಮ್ಮನಿರಿ. ಉಪ್ಪು ತಿಂದವ ನೀರು ಕುಡಿಯಬೇಕು, ನೀವು ಸುಮ್ಮನಿರಿ. ಕ್ರೋಧೋನ್ಮತ್ತರಾಗಿ ನೀವು ಹೋಗಿ ಅವನನ್ನು ಹೊಡೆದು ಅವನನ್ನು ಬಡ್ದು ಅದಿನ್ನೊಂದಾಗಿ ಹೊಡೆಯೋದು 1 ನಿಮಿಷ. ಧರ್ಮವಂತರೆದ್ದು ನಿಂತರೆ, ಧರ್ಮದೇವತೆ ಎದ್ದು ನಿಂತಾಗ ಅಧರ್ಮ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಸಾಮಾನ್ಯವಾಗಿ ಧರ್ಮದೇವತೆ ಎದ್ದು ನಿಲ್ಲುವುದಿಲ್ಲ. ಇದನ್ನೇ ಕೃಷ್ಣನ ಅವತ್ತು ಹೇಳೋದು, ಅಜ್ಞಾತವಾಸದಲ್ಲಿ ಆ ಒಂದು ವನವಾಸದಲ್ಲಿರುವಾಗ, ಸಂಕಟ ಪಡಬೇಡ, ಇವತ್ತು ಧರ್ಮದೇವತೆ ಸುಮ್ಮನೆ ಕೂತಿದೆ ಅಂತ ನೀನು ಅನ್ಕೊಂಡಿದೀಯ. ಅದು ಎದ್ದಾಗ, ವಿಜೃಂಭಿಸಿದಾಗ ಕೊಚ್ಕೊಂಡು ಹೊರಟೋಗ್ಬಿಡುತ್ತೆ ಅಂತ. ಹೌದು, ಕೊಚ್ಚಿಕೊಂಡು ಹೊರಟು ಹೋಗುತ್ತದೆ. ನನ್ನ ಮಾತು ಕೇಳಿ. ಅದೇ ರೀತಿಯೇ ದುರ್ಯೋಧನನ ಜೊತೆ ಹುಟ್ಟಿದಂತ ಆ ಒಂದು 100 ಜನ ಸೋದರರು, ಅದು 18 ಲಕ್ಷ ಅಕ್ಷೋಹಿಣಿ ಸೈನ್ಯ ಎಲ್ಲ ಹೊರಟೋಯ್ತು. ಎಲ್ಲ ಹೊರಟೋಯ್ತು. ಬರೀ ಒಂದು 6 ಜನ 7 ಜನ ಏನೋ ಉಳ್ಕೊಂಡಿದ್ದಷ್ಟೇ. ಅಷ್ಟೇ ಯುದ್ಧರಂಗಕ್ಕೆ ಪ್ರವೇಶ ಮಾಡಿದವರಲ್ಲಿ. ಅದರಿಂದ ಕಾಯ್ಬೇಕಾಗುತ್ತೆ. ಉನ್ಮತ್ತರಾಗಬೇಡಿ, ಜಗಳಕ್ಕೆ ಹೋಗ್ಬೇಡಿ, ಕಲಹಕ್ಕೆ ಹೋಗ್ಬೇಡಿ. ಕೊಡಿ ಅವನಿಗೆ, ಅವನು ವಿಜೃಂಭಿಸ್ತಾನೆ, ಅವನು ಖುಷಿ ಪಡ್ತಾನೆ. ಬೆದರು ಬಿಟ್ಟಿದ್ದಾನೆ ಇವನು, ನನ್ನನ್ನೇನು ಮಾಡೋಕ್ಕಾಗಲ್ಲ ಇವನು, ನಾನು ಕದ್ಕೊ ಬಂದ್ಬಿಟ್ಟಿದ್ದೀನಿ, ನಾನು ಹಾಕಿದ ಕಾಳು ಹೆಂಗಿದ ಗೊತ್ತಾ ಅವನಿಗೆ ಅನ್ನಿಸ್ತಕ್ಕಂಥದ್ದು ಭ್ರಮೆನಲ್ಲಿ ಇರ್ತಾನೆ ಅವನು. ನೆನಪಿಟ್ಟುಕೊಳ್ಳಿ, ಕನ್ಫರ್ಮ್ ಹೇಳ್ತಾನೆ, ಧರ್ಮದೇವತೆ ಕಣ್ತೆರೆದು ನಿಂತಾಗ ಭಸ್ಮವೇ. ನನ್ನ ಮಾತು ಕೇಳಿ, ಕೃಷ್ಣರು ಇದು ಧರ್ಮರಾಯರಿಗೆ ಹೇಳಿತು.
ಧರ್ಮದೇವತೆ ನಿಮ್ಮ ಧರ್ಮ ನಿಮ್ಮ ಕಡು ಕಷ್ಟಕಾಲದಲ್ಲಿ ನಿಮಗೆ ಗೊತ್ತಿಲ್ಲದೆ ಯಾವುದೋ ರೂಪದಲ್ಲಿ ನಿಮ್ಮನ್ನ ಕೈ ಹಿಡ್ಕೊಳ್ಳುತ್ತೆ. ಒಬ್ಬರ ಆತ್ಮೀಯರು ಇಂಥ ಒಂದು ಹೇಳ್ಕೊಳ್ಳೋಕೆ ಇಷ್ಟವೇ, ಇನ್ನೇನು ಮಾಡಲಿ, ಹೇಳಬೇಕು. ಅವ್ರು ಮಾಡಿದ ಧರ್ಮ ನಾನು ಹೇಳ್ಬೇಕಲ್ಲ. ಗುರುಗಳೇ ನಾವಿದ್ದೀವಿ ಗುರುಗಳೇ ಅಂದಿದ್ದಾರೆ. ನಾನೇ ಸ್ವಲ್ಪ ದಿನ ಸಮಯ ಕೊಡು. ಪದೇ ಪದೇ ಫೋನ್ ಮಾಡಿದ ನಮ್ಮ ಮಗು, ಆ ಕುಟುಂಬ, ನಾವಿದ್ದೇವೆ ಗುರುಗಳು, ಇನ್ನೊಂದು ತಾಯಿ ಜೀವ. ನೀವು ಬೇಡ, ನೀವು ಈ ಪ್ರಸಾದ ತಿನ್ನಿ, ಕೊಬ್ಬರಿ ಮಿಠಾಯಿ ಮಾಡ್ಕೊಂಡು ಬಂದು ಕೊಟ್ಟಿದ್ದು ಒಂದು ತಾಯಿ ಜೀವ. ಅಜ್ಜೋ ಹೇಳ್ಬಾರ್ದು. ಗುರುಗಳೇ ನಿಮ್ಗೆ ತುಪ್ಪ ಹಾಕಿದ್ರೆ ಇಷ್ಟ ಇಲ್ಲ, ಚಂದ್ರರಾಹು ಅಂತ ಹೇಳ್ತಿರ್ತೀರಲ್ವಾ, ಹಾಗೇ ಅಮ್ಮ ಅಂತ ನಾನು ಕೂತಿದ್ರೆ ಜಗನ್ಮಾತೆ ಸ್ವರೂಪ ಈ ರೀತಿ ಕಳಿಸ್ಕೊಟ್ಟಿದೆ. ಇನ್ನೇನು ಹೇಳಬೇಕು ಮಕ್ಕಳೇ, ತುಪ್ಪ ಹಾಕದೆ ಕೊಬ್ಬರಿ ಏಲಕ್ಕಿ ಏನೇನೋ ಹಾಕಿ ಅಚ್ಚುಕಟ್ಟಾಗಿ ನೀವು ತಿನ್ಬೇಕು, ನನ್ನ ಮುಂದ್ಗಡೆನೆ ತಿನ್ನಿ. ನೀವು ತಾಯಿ ಜೀವ ನೋಡ್ಬೇಕು, ಇದು ಅತ್ತಿಗೆ ಕೊಡ್ಬೇಕು ಗುರುಗಳೇ, ಆಕೆ ಮಾಂಗಲ್ಯ ಗಟ್ಟಿ ಇರ್ಲಿ ಗುರುಗಳೇ ಅಂತ ಬಾಗಿನ ಎಲ್ಲೋ ದೂರದ ಆಚಾರ್ಯ ಕುಟುಂಬ, ಕೃಷ್ಣ ಕುಟುಂಬ. ಹೇಳ್ತೇನಲ್ವಾ, ಈ ಕುಚೇಲನಿಗೆ ಕೃಷ್ಣರು ತಗೊಬಂದಾಗ ಕೊಟ್ಟ ಹಾಗೆ. ಅಯ್ಯೋ ನಿಮಗೆ ಗೊತ್ತಿಲ್ಲ, ಈ ಧರ್ಮದ ಸಂಕಷ್ಟತೆಯಲ್ಲಿ ನನ್ನ ಧರ್ಮ ದೇವತೆಗಳಾಗಿ ನಿಮ್ಮ ಮೂಲಕ ಆ ಧರ್ಮವೇ ಕಳಿಸಿಕೊಟ್ಟಿದೆ ಮಕ್ಕಳೇ ಸಮಾಧಾನಕ್ಕೆ. ಅದಕ್ಕೂ ಮೀರಿದಂಥ ಒಂದು ಧರ್ಮ ದೇವತೆ ಇದೆ ನನ್ನ ಹತ್ರ ನೋಡಿ. ನಾನು ಆಗಾಗ ಹೇಳ್ತಿರ್ತಾನೆ, ನನಗೆ ಎರಡೆರಡು ಅಮ್ಮಂದ್ರು ಅಂತ. ನನ್ನ ಧರ್ಮ ಪತ್ನಿ ಬಿಡ್ರಿ, ನೀವು ಅಂತೀರಾ ಹೇಳಿ, ಇರುವೆ ಹೊಸ್ಕಾಕ ಹಾಗೆ ಹೊಸಗ್ಬೋದು ಅನ್ನತಕ್ಕಂಥದ್ದು ನಿಮ್ಮ ಸ್ಥಾನಕ್ಕೆ ಒಂದು ಫೋನೋ ಒಂದು ಇನ್ನೊಂದು ಮಾಡಿದಂಥ ತಪ್ಪಿನ ವ್ಯಕ್ತಿಗೆ ಹೇಳಿ ಎಲ್ಲಿಗೆ ಬೇಕಾದ್ರು ಅಂತ ಮಾಡ್ಬೋದಿತ್ತು. ಬೇಡ ಬಿಡಿ, ಒಂದು ಫೋನ್ ಕಾಲ್, ಒಂದು ವ್ಯಕ್ತಿ, ಇಷ್ಟು ದೊಡ್ಡ ದೊಡ್ಡ ಸಿಸ್ಟಮ್ನೇ ನೋಡಿರೋರು ನೀವು. ಇದು ಯಾವುದೋ ಒಂದು ಇಲಿಯ ಗಣಾಚಿ ಎಸ್ಕೆ ಮಾಡಿಟ್ಟೋಗಿದೆ ಬಿಡ್ರಿ. ಇನ್ನು ಜೀವನದಲ್ಲಿ ಮತ್ತೆ ಇನ್ನೆಲ್ಲಾದರೂ ನಮಗೆ ಮಾಡಿದಂಥದ್ದು ನೋಡಿ, ಇವ್ರು ಹಿಂಗಾಗಿದ್ದಾರೆ, ಇವ್ರು ಹಿಂಗಾಗಿದ್ದಾರೆ, ಇವ್ರು ಹಿಂಗಾಗಿದ್ದಾರೆ, ಇವ್ರು ಹಿಂಗಾಗಿದ್ದಾರೆ ಅಂತ ಲಕ್ಷ್ಮಣ ಹೇಳಿದಾಗ ನಿಜ ಆಯ್ತು ಬಿಡು, ನನ್ನ ಧರ್ಮವೇ ಅದಕ್ಕೆ ನಿಲ್ಲುತ್ತದೆ, ಅಡ್ಡಿ ಕಾಪಾಡ್ಕೊಳ್ಳುತ್ತೆ. ಕಾಪಾಡಿಟ್ಟಿದೆ ಮಕ್ಕಳೇ, ನೀವೇ ನನ್ನ ಕಾಪಾಡಿಟ್ಟಿರೋದು, ನಿಮಗೆ ಗೊತ್ತಿಲ್ಲ. ಅಯ್ಯೋ ನಿಮ್ಮ ಪ್ರೀತಿ, ಈ ಹಣ್ಣು ನೋಡಿ, ಈ ಹನುಮ ಯಾರು ಕೊಟ್ಟಿರೋದು ಗೊತ್ತಾ? ಈ ಹನುಮ ಬಂದ್ಮೇಲೆ ಸತ್ಯಗಳು ಹೊರಗಡೆ ಬಂದಿತ್ತು. ಹೌದು, ರಾಮ ರಾಮ ಅಂತಿದ್ದೀಯಲ್ಲ, ನೋಡು ಸತ್ಯ ಅಂತೆ. ಹನುಮ ಬಂದಿದ್ದ 6 ತಿಂಗಳಲ್ಲಿ ಎಲ್ಲಾ ನಿಜಗಳು, ಕಳ್ಳರು ಕುರುಮರು ಎಲ್ಲ ಬಿಟ್ಟೊಟ್ಟೋದ್ರು. ಅಯ್ಯೋ ನಿಜ ಹೇಳ್ತೇನೆ, ಅಹಂ ಸತ್ಯಂ, ಎಲ್ಲವೂ ಸತ್ಯವೇ, ಸತ್ಯವೇ ನಿಲ್ಲೋದು ಕಡೆಯಾಗಿ. ಅದರಿಂದ ಈ ಗೀತಾ ಜಯಂತಿಗೆ ಹೇಳ್ತಿದ್ದಾನೆ, ಗಾಬರಿ ಹಾಕ್ಬೇಡಿ. ಯಾರೋ ನಿಮ್ಮ ಜೀವನದಲ್ಲಿ ಒಬ್ಬ ಮೂರ್ಖ, ಶತಮೂರ್ಖ, ದುಷ್ಟ ಚತುಷ್ಟಯ ಕೂಟ, ಒಬ್ಬ ಶಕುನಿ, ಒಬ್ಬ ಕೀಚಕ, ಒಬ್ಬ ದುಶ್ಯಾಸನ, ಒಬ್ಬ ದುರ್ಯೋಧನ, ಈ ರೀತಿ ಯಾವುದೋ ಒಂದು ಎಡವಟ್ಟು ವ್ಯಕ್ತಿಗಳು ಆ ಕಾಲಕ್ಕೆ ಬಂದು ನಮ್ಮನ್ನು ಒಂದು ಇನ್ಫ್ಲೂಯೆನ್ಸ್ ಮಾಡಿ ಇನ್ನೊಂದೇನೋ ಉದ್ರಿಕ್ತ, ಉನ್ಮತ್ತ, ಪ್ರಚೋದನೆ, ನಮ್ಮಲ್ಲಿ ಇಲ್ಲದಂಥ ಹಾಹಾಕಾರ ಉಂಟು ಮಾಡಿ ಕಣ್ಣೀರು ಹಾಕ್ಸೋದು, ಸಂಕಟ ಪಡೋದು, ಹಾಗೊಂದು ತಪ್ಪು ಹೆಜ್ಜೆ ತಗೋಬಿಡ್ತೀವಿ. ಆತ್ಮಹತ್ಯೆಗೆ ದುಡ್ಕೊಳ್ಳೋದು, ಎಲ್ಲ ಬಿಟ್ಟು ಹೋಗ್ಬಿಡೋದು. ಧರ್ಮ ದೇವತೆಗೆ ಗೊತ್ತಿದೆ, ಅಷ್ಟೇ ಇದೆ, ಅಲ್ಲಿರಿ, ಬರುತ್ತೆ ಆ ಅಮ್ಮ ಬರುತ್ತೆ. ನನಗೆ ಬಂದಿಲ್ವಾ? ನೀವು ನಿಮ್ಮ ಮೂಲಕ ಧರ್ಮ ದೇವತೆ, ನೀವೇ ನನ್ನ ಧರ್ಮ ದೇವತೆ ಅಂತ ಹೇಳಿರೋದು ಅದಕ್ಕೆ. ಆದ್ದರಿಂದ ವಿಚಲಿತರಾಗಬೇಡಿ, ಚಿಂತಿತರಾಗಬೇಡಿ, ಏನೂ ಆಗಲ್ಲ ಮಕ್ಕಳೇ. ದೈವವೇ ನಿಮ್ಮ ಪರವಾಗಿ ನಿಲ್ಲುವುದು. ಸತ್ಯ ಹೇಳ್ತಾನೆ. ಹೌದು, ಮನೆ ಯಾರು ಎಷ್ಟು ಅದ್ಭುತವಾಗಿ ಒಂದು ದೊಡ್ಡದಾಗಿ ಕಮೆಂಟ್ ಆಗಿ ಕಳಿಸಿದ್ದಾರೆ, ಅವ್ರ ಹೆಸರು ಹೇಳ್ಬಿಡ್ತಾನೆ. ತುಂಬಾ ಭಾರಿ ಆಗ್ತಿರ್ತಾರೆ. ಮಣಿಕಂಠ ನಾಯಕ್ ಅಂತ ಒಬ್ಬರಿದ್ದಾರೆ. ಗುರುಗಳೇ ನೀವು ಹೇಳಿದ್ದಾಗಿತ್ತು, ಗುರುಗಳೇ ಇದು ಹೇಳಿದ್ದು ಹಿಂಗಾಗಿತ್ತು ಅಂತ. ಇನ್ನೂ ತುಂಬಾ ಜನ ಇದ್ದಾರೆ. ಆ ಥರದ್ದು ಒಂದು 3000 ಮಂದಿ ಇದ್ದಾರೆ. ಮೆಸೇಜ್ಗಳಾಗ್ತಿರ್ತಾರೆ, ಗುರುಗಳೇ ನೀವು ಹೇಳಿದ್ರಿ, ಶನಿ ಕುಜ ಸೂರ್ಯ ಒಂದು ಬಿರುಗಾಳಿ ಬೀಸುತ್ತೆ, ದೊಡ್ಡದೊಂದು ಭೂಕಂಪ ಪ್ರಕಂಪನ ಇದೆಲ್ಲ ನಡೆಯುತ್ತೆ, ಜಾಗ್ರತೆ, ಎಲ್ಲೋ ದೂರ ನಡೆಯುತ್ತೆ, ನಮ್ಗೇನು ಅನ್ಕೋಬೇಡಿ. ದೇಶದ ಉತ್ತರ ಭಾಗದಲ್ಲಿ ಒಂದು ಆಪತ್ತುಂಟು. ಯಾಕಂದ್ರೆ ಮೇಷದಲ್ಲಿ ಗುರು ಇದ್ದಾನೆ, ವಕ್ರವಾಗಿದ್ದಾನೆ. ಕೇತು ಸಾರಕ್ಕೆ ಬಂದಾಗ ಕೇತು ಕುಜನ್ ಸಾರದಲ್ಲಿ ನೋಡ್ತಾನೆ, ಆಗ ಶನಿ ಬೇರೆ ನೋಡ್ತಾನೆ. ಈ ಥರದ್ದು ಏನೇನೋ ಹೇಳಿ ನಾನೇ ಮರ್ತ್ಬಿಟ್ಟಿರ್ತೇನೆ. ಆ ವಾಗ್ದೇವಿ ನೋಡಿಸಿದ್ದು ನೋಡಿ ಗುರುಗಳೇ, ಅವತ್ತೇ ಇಲ್ಲೊಂದು ಅಗ್ನಿಗಂಡ, ಇನ್ನೊಂದು ಚೋರಗಂಡ, ಈ ಥರದ್ದು ಅವಮಾನ ಆಗುವಷ್ಟರ ಮಟ್ಟಕ್ಕೆ ಸಂಸತ್ನಲ್ಲಿ ನಡೀತಕ್ಕಂಥ ಕೆಲವೊಂದು ಘಟನೆಗಳು, ಇನ್ನೊಂದು ಅಂತ ಅವ್ರು ಕಳಿಸ್ತಿದ್ರೆ ಪ್ರತ್ಯೇಕ ಒಂದು ಗ್ರೂಪ್ ಇದೆಲ್ಲ ಆಗ್ತಿರ್ತಾರೆ ಆ ಮಕ್ಕಳು. ವಾಗ್ದೇವಿ ಅಂತಿರ್ತಾನೆ. ಆ ತಾಯಿ ನೋಡಿಸಿದ್ದು, ಆ ಜಗನ್ಮಾತೆ ನೋಡಿಸಿದ್ದು ಅಂತ. ಅದರಿಂದ
ಈ ವಿದ್ಯೆ ಬಂದಿದೆ ಎಲ್ಲಿಂದ? ಧರ್ಮದೇವತೆಯಿಂದ, ಆ ವಾಗ್ದೇವಿಯಿಂದ. ಹೆಸರು ಬಂದಿದ್ದೆಲ್ಲಿಂದ? ವಾಗ್ದೇವಿಯಿಂದ. ಅದರಿಂದ ಹೇಳ್ತಿದ್ದಾನೆ, ದಯಮಾಡಿ ನಿತ್ಯ ಒಂದು ಭಗವದ್ಗೀತೆ ಒಂದು ಶ್ಲೋಕ ಓದಿ. ತುಂಬಾ ಸೋಮಾರಿಯಾಗಿದ್ದೀರಲ್ವಾ, ಒಂದು ಶ್ಲೋಕ ತೆಗೆದು ಓದಿ ನೋಡಿ, ಸಿಗುತ್ತೆ. ನೀವೊಂದು 42 ದಿನ ಪಾರಾಯಣ ಆ ಗೀತೆನ ಒಂದೊಂದು ಶ್ಲೋಕನೇ ತಗೋಬರ್ತೀರಿ. ಬೆಳಿಗ್ಗೆ ಎದ್ದು ಒಂದು ಪುಟ್ಟ ಸ್ನಾನ ಆಗಿದ್ದ ಅಲ್ಲೊಂದು ಧೂಪ ದೀಪ, ಸಣ್ಣ ಬೆಲ್ಲದ ತುಂಡು, ಬೆಲ್ಲಕ್ಕೆ ಮಡಿ ಇಲ್ಲ ಇಟ್ಟು ಭಗವದ್ಗೀತೆ ಒಂದು ಶ್ಲೋಕ ನೋಡಿ. ನನಗೆ ಸಿಕ್ಕಂತ ಶ್ಲೋಕ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಾಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗಾತಿಂ ತತ ಗಚ್ಚತಿ. ಅಂದ್ರೆ ಯಾರು ಒಳ್ಳೆಯದನ್ನು ಮಾಡುತ್ತಿರ್ತಾರೋ ಅವರಿಗೆ ಕೆಟ್ಟದ್ದು ಕಡೆ ನಡೆಯೋಲ್ಲ ಅಂತ ಹೇಳ್ತಾರೆ. ಅಲ್ಲೊಂದು ಸಮಸ್ಯೆ ಬರ್ಬೋದು, ತೊಂದರೆ ಬರ್ಬೋದು, ಅವರಿಗೆ ಕೆಟ್ಟ ಅಂತ್ಯ ಬರುವುದೇ ಇಲ್ಲ ಅಂತ ಹೇಳ್ತಾರೆ ಕೃಷ್ಣರು. ದುರ್ಗತಿಂ ತತ ಗಚ್ಚತಿ. ದುರ್ಗತಿ, ಅವನಿಗೆ ದುರ್ಗತಿ ಅಂದ್ರೆ ಗತಿ, ದುರ್ಗತಿ, ನಿರ್ಗತಿ. ನಿರ್ಗತಿ ಅಂದ್ರೆ ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ಬಿಟ್ಟ. ದುರ್ಗತಿ ಅಂದ್ರೆ ಹುಚ್ಚನಾಯಿ ಸಾವು ಸತ್ತ ಅಂತ ಹೇಳ್ತಾರೆ. ದುರ್ಯೋಧನ ಹಂಗೆ ಸತ್ತಿದ್ದು, ಬರುವುದೇ ಇಲ್ಲ. ಯಾರು ಧರ್ಮ, ನ್ಯಾಯ, ಸತ್ಯ, ಪ್ರಾಮಾಣಿಕತೆ ಅಂತಿರ್ತಾರೋ ಒಳ್ಳೆ ಸಾವು. ದೇ ವಿಲ್ ನೆವರ್ ಗೆಟ್ ಇನ್ ಟು ಬ್ಯಾಡ್ ಎಂಡ್, ಐದರ್ ಇನ್ ದಿಸ್ ವರ್ಲ್ಡ್ ಅಂಡ್ ಐದರ್ ಇನ್ ದಟ್ ವರ್ಲ್ಡ್. ಇಲ್ಲಾಗಲಿ ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಎಲ್ಲಿದ್ದರೂ ಅವರಿಗೆ ದುರಂತ ಅಂತ್ಯ ಬರುವುದಿಲ್ಲ ಅಂತ ಕೃಷ್ಣರು ಹೇಳ್ತಾರೆ. ಬಂದೇ ಇಲ್ಲ ನನ್ನ ಪಾಂಡವರಿಗೆ, ನನ್ನ ರಾಮನಿಗೆ. ಹೌದು, ದುರಂತ ಅಂತ್ಯ ಬರುವುದಿಲ್ಲ. ಆದ್ದರಿಂದ ಭಯಪಡಬೇಡಿ. ನಮ್ಮ ಜೀವನದಲ್ಲಿ ಒಂದು ದುರಂತ ನಡೆದ್ಬಿಡ್ತು, ಹೌದು ಗೊತ್ತಿಲ್ಲ, ತಪ್ಪು ಮಾಡಿ ಒಂಚೂರು ಬದಲಾಯಿಸ್ಕೊಳ್ಳೋಣ, ಗೊತ್ತಿಲ್ಲ, ಪದೇ ಪದೇ ಅಲ್ಲೋಗಿ ನಿಲ್ಸಿಟ್ಟಿದ್ದು ಗೊತ್ತಿಲ್ಲ, ವಿ ಹ್ಯಾವ್ ಟು. ಸೊ ಗೀತೆ ಅಂತ ತಗೊಬಂದು ನಿಮ್ಮ ಮನೇಲಿ ಇಡೀ ಮಕ್ಕಳೇ ನನ್ನ ಮಾತು ಕೇಳಿ. ನನಗೆ ನೋಡಿ ಎಷ್ಟು ಚೆನ್ನಾಗಿ ಸಿಕ್ತು ಗೊತ್ತಾ, ಇದು ನನಗೇ ಸಿಗ್ಬೇಕಾ ಈ ಶ್ಲೋಕನ? ಹಾಗಾಗಿ ಓದ್ತಿರ್ತಾನೆ. ದುರ್ಗತಿ ಇಲ್ಲಪ್ಪ, ನನಗಿಲ್ಲ, ಆಗಿಲ್ಲ. ನನ್ನನ್ನು ಸರ್ವನಾಶ ಮಾಡಲು ಯಾರಿಂದಲೂ ಆಗಲಿಲ್ಲ, ನನ್ನನ್ನು ದುರ್ಗತಿಗೆ ತಳ್ಳಲು, ನಿರ್ಗತಿಗೆ ತಳ್ಳಲು ಆಗಿಲ್ಲ. ಇದು ಪರಮ ಸತ್ಯ. ಈ ವಾಗ್ದೇವಿ ವಿದ್ಯೆಯ ಸತ್ಯ, ಸರಸ್ವತಿ ಮೇಲೆ ಸತ್ಯ. ನಾನು ಸತ್ಯ ಸತ್ಯ ಅಂತ ಯಾವಾಗಲೂ ಹೇಳಲ್ಲ ಮಕ್ಕಳೇ, ನನಗೊಂಥರ ಸಂಕೋಚ. ಅಲ್ಲಿಗೆ ನನ್ನ ಒಳಗಡೆ ಅಸತ್ಯ ಜಾಸ್ತಿ ಆದಾಗ ತುಂಬ ಜನ ಪ್ರಾಮಿಸ್ ಮಾಡ್ತಾರೆ, ಐ ಪ್ರಾಮಿಸ್, ಐ ಸ್ವೇರ್. ಅವನಲ್ಲಿ ಏನೋ ಇದೆ. ಸಾರ್ ನಾನು ಸತ್ಯನೇ ಹೇಳ್ತಿರೋದು ಗೊತ್ತಾ, ಸಾರ್ ನಾನು ಸತ್ಯನೇ ಹೇಳ್ತಿರೋದು ಗೊತ್ತಾ. ಅವನು ಒಬ್ಬ ಅಸತ್ಯವಾದಿ ಅದನ್ನು ಮಾತೆತ್ತಿದ್ರೆ. ಯಾಕಂದ್ರೆ ಸತ್ಯವಂತರ ಮಾತೆ ಬಳಸಲ್ಲ, ಅವ್ರು ಹೇಳಿದ್ದೆಲ್ಲ ಸತ್ಯ ಆಗುತ್ತೆ, ಅಷ್ಟೇ ಹೇಳಬಲ್ಲೆ. ಅವ್ರು ಹೇಳಿದ್ದೆಲ್ಲ, ಹನುಮರು ಹೇಳಿದ್ದೆಲ್ಲ ನಡೆದು ಬಿಡ್ತು ರಾವಣಾಸುರನ ಲೆಕ್ಕಾಚಾರದಲ್ಲಿ. ಆದ್ದರಿಂದ ಮನಸ್ಸಿಗೆ ತಗೋಬೇಡಿ, ಗಾಬರಿಗೊಳ್ಬೇಡಿ, ಉದ್ರೇಕಗೊಳ್ಬೇಡಿ, ದ್ವೇಷ ಸಾಧಿಸಬೇಡಿ. ಅದು छोड़ ಮಾಡ್ಕೋತೀವಿ ಅಂತ ಅನ್ಕೋತೇನೆ. ಒಳ್ಳೇದಾಗಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ದಶಮಿ ಅಲ್ವಾ? ಅಶ್ವಿನಿ ನಕ್ಷತ್ರ. ಚಂದ್ರ ಕೇತು ನಕ್ಷತ್ರದಲ್ಲಿದ್ದು, ಕೇತು ಕುಜನ್ ನಕ್ಷತ್ರದಲ್ಲಿದ್ದು, ಕುಜ ಬುಧನ್ ನಕ್ಷತ್ರದಲ್ಲಿದ್ದು, ಬುಧ ಮತ್ತೆ ಕೇತು ನಕ್ಷತ್ರದಲ್ಲಿ ವಕ್ರವಾಗಿದ್ದಾನೆ. ಅಗೇನ್ ಅಲ್ಲೊಂದಿದೆ, ಚಂದ್ರ ಮಾತ್ರ ಹೊರಗಡೆ ಬಂದಿದ್ದಾನೆ, ಗುರು ಮಾತ್ರ ಹೊರಗಡೆ ಇರೋದ್ನ ಒಂಚೂರು ಗಜಕೇಸರಿ ಯೋಗದ ಪ್ರಭಾವ, ಒಂಚೂರು ಸಮಾಧಾನ. ಗೀತಾ ಜಯಂತಿ ಅಲ್ವಾ? ಹೋಗಿ ಹತ್ತಿರದ ಆಲಯ ಯಾವುದಾದ್ರೂ ಸರಿ, ನಿಮ್ಮ ಕರ್ತವ್ಯ ನೀವು ಮಾಡಿಪ್ಪ. ತಂದೆಯಾಗಿ, ಗಂಡನಾಗಿ, ಮಗನಾಗಿ, ಸ್ನೇಹಿತನಾಗಿ, ಬಂಧುವಾಗಿ, ಆತ್ಮಬಂಧುವಾಗಿ, ಅಮ್ಮನಾಗಿ, ಹೆಂಡತಿಯಾಗಿ, ಗೆಳತಿಯಾಗಿ, ಸೋದರಿಯಾಗಿ, ಮಗಳಾಗಿ ಮಾಡಿ. ನಿಮ್ಮ ಕರ್ತವ್ಯ ನೀವು ಮಾಡಿ. ಇಟ್ ಮೇಕ್ಸ್ ಯು ರಿಲ್ಯಾಕ್ಸ್. ಆಯ್ತು, ಬೇರೇನು ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳ್ತಾ, ಮೇಷರಾಶಿ ಬ್ಯೂಟಿಫುಲ್.
ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಜ್ಞಾನ ದರ್ಶನ, ವಿಜ್ಞಾನ ದರ್ಶನ, ಸುಜ್ಞಾನ ದರ್ಶನ, ವಿಶೇಷವಾಗಿರ್ತಕ್ಕಂಥ ಒಂದು ದಿನ. ನಿಮ್ಮ ಬುದ್ಧಿ, ಚಾಕಚಕ್ಯತೆ, ಆಲೋಚನೆ, ಚಿಂತನ, ಮಂಥನ ಏನು ಅಂದ್ಕೊಂಡಿದ್ರು ಅದನ್ನೆಲ್ಲ ಅಪ್ಲೈ ಮಾಡಿ ಇವತ್ತು ಗೆಲುವು ನಿಶ್ಚಿತ. ವೃಷಭ ರಾಶಿ, ಚಂದ್ರ 12, ಮನೋಕಾರಕ, ಮಾತೃಕಾರಕ, ಅನ್ನಕಾರಕ, ಆಮೇಲೆ ಕ್ಷಯಕಾರಕ. ಕೇತು ಸಾರದಲ್ಲೇ ಇದ್ದೇನೆ. ಕ್ಷಯ ಅಂದ್ರೇನೆ ನೋಡಿ, ಅಕ್ಷಯ ಕ್ಷಯ, ಕ್ಷಯ ಕಳೆದು ಹೋಗೋದು. ಕ್ಷಯಕ್ಕೆ ಇನ್ನೊಂದಿದೆ, ವೀಸಿಂಗ್ ಪ್ರಾಬ್ಲಮ್ ನೋಡಿ. ಎಲ್ಲೆಲ್ಲೂ ಈ ಥರದ್ದು. ವೆರಿ ಕೇರ್ಫುಲ್ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನಿಮ್ಮ ಮನಸ್ಸು ಕ್ಷಯ, ಅಕ್ಷಯವಲ್ಲ ಇವತ್ತು, ಮನಸ್ಸು ಕ್ಷಯ, ಬುದ್ಧಿ ಕ್ಷಯ, ಆಲೋಚನಾ ಕ್ಷಯ, ವ್ಯವಹಾರ ಕ್ಷಯ, ಗೌರವ ಕ್ಷಯ, ಅಧಿಕಾರ ಕ್ಷಯ. ಅಲ್ಲೊಂದುಂಟು ಎಚ್ಚರಿಕೆ. ರಾಮನಿಗೆ ಶ್ರೀರಾಮ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಅರ್ಚನೆ ಮಾಡಿಸಿ ಹೊರಗಡೆ ಬಂದು, ಪ್ರಾಂಗಣದ ಹೊರಗಡೆ ಬಂದು ದೀರ್ಘದಂಡ ನಮಸ್ಕಾರ ಹಾಕಿ, ರಾಮ ಬಲವಾನ್, ನಿನಗೆ ಮೀರಿದ ಬಲವಂತನಿಲ್ಲ, ನನ್ನನ್ನು ಕಾಪಾಡು ಅಂತ ನಿಲ್ಲುತ್ತೆ ನನ್ನ ರಾಮಯ್ಯ. ಆಯ್ತು, ಅಷ್ಟು ಮಾಡ್ತಾ ಬನ್ನಿ. ಒಂದು 42 ದಿನ 48 ದಿನ ನಿತ್ಯ ರಾಮನಿಗೆ ಹೋಗಿ ಬೊಗಸೆ ಕಡಲೆಕಾಳು ತಗೊಬನ್ನಿ, ನೆನೆಸಿ ಬೆಳಿಗ್ಗೆ ಎದ್ದು ಮಾಲೆಯಾಗಿ ಕಟ್ಟಿಬಿಟ್ಟು ಸ್ವಾಮಿಗೆ ತಗೊಂಡೋಗಿ ಸಮರ್ಪಣೆ ಮಾಡಿ. ಒಂದಷ್ಟು ಬೆಲ್ಲ ಹೋಗಿ, ಇಲ್ಲ ಒಂದು 42 ಗುರುವಾರ 48 ಗುರುವಾರ. ವೃಷಭಂ ಅಗೌರವಂ ಜಾಗ್ರತ. ಮಿಥುನಂ ಗೌರವಂ ಸನ್ಮಾನಂ. ಹುಡುಕಿ ಬರುತ್ತೆ ಕೆಲವೊಮ್ಮೆ. ಹಾಗೆ ನಾವು ಮಾಡಿದ ಧರ್ಮ ನಮಗೊಂದು ಧರ್ಮ ದೇವತೆಯನ್ನು ಕಳಿಸುತ್ತೆ. ನೆನ್ಪಿಟ್ಕೊಳ್ಳಿ ಮಕ್ಕಳು, ಬೇಜಾರು ಮಾಡ್ಕೋಬೇಡಿ. ಜೀವನದಲ್ಲಿ ಇದೊಂದು ಬರೆದಿಟ್ಕೊಳ್ಳಿ. ನಿಮ್ಮ ಸ್ನೇಹಿತರು, ಆತ್ಮೀಯರಿಗೂ ಎಲ್ರಿಗೂ ಹೇಳಿ, ಇಫ್ ಯು ಡೋಂಟ್ ಗಾಟ್ ಎ ರೈಟ್ ಪಾರ್ಟ್ನರ್, ಯು ಆರ್ ಡೆಮಾಲಿಶ್ಡ್. ನಿಮ್ಮ ಜೀವನದಲ್ಲಿ ಸರಿಯಾದ ಸಂಗಾತಿ ಸಿಗದಿದ್ದರೆ, ಹೌದು ಧರ್ಮಪತ್ನಿ ಇಲ್ಲ ಯಜಮಾನ, ಗಂಡ ಅಂತ ಏನು ಹೇಳ್ತೀರಿ, ಪತಿ ಅಂತ ಏನು ಹೇಳ್ತೀರಿ, ಸಂಗಾತಿ ಅಂತ ಏನು ಹೇಳ್ತೀರಿ, ಆ ವಿಚಾರದಲ್ಲೇ ನೀವು ನೋವು ತಿನ್ಬಿಟ್ಟಿದ್ದೀರಿ ಅನ್ನುವುದಾದರೆ ನಿಮ್ಮ ಜೀವನದಲ್ಲಿ ಬರೋದೆಲ್ಲ ಅಲ್ಲೋಲ ಕಲ್ಲೋಲಗಳೇ. ಜೀವನದ ಒಂದು ಬಹುದೊಡ್ಡ ಅದೃಷ್ಟ ವೈದಿಕ ಕೊಡುವುದೇ ಭಗವಂತ, ಅದೊಂದು ಸಂಗಾತಿ. ಆ ಸಂಗಾತಿನೇ ನಿಮ್ಮನ್ನ ಅರ್ಥ ಮಾಡಿಕೊಳ್ಳೋದು, ಅನರ್ಥ ಮಾಡಿಕೊಳ್ಳುವ ಸಂಗಾತಿ. ಪದೇ ಪದೇ ಚುಚ್ಚೋದು, ಇನ್ನೊಂದು ಮಾಡೋದು, ನಿಮ್ಮ ವ್ಯವಹಾರ ಎಲ್ಲ ಪೆಟ್ಟೆ. ನೆನ್ಪಿಟ್ಕೊಳ್ಳಿ, ಮೇಲಿನ ಮೇಲೆ ಬರುತ್ತೆ. ಹೌದು, ಅದು ಒಂದು ಚೆನ್ನಾಗಿದ್ರೆ ಎಲ್ಲ ಬಂತು. ಮಿಥುನ ರಾಶಿಗೆ ಅಂಥದ್ದೊಂದು ಯೋಗ ವೈದಿಕ. ಕರ್ಕಾಟಕ ರಾಶಿಯ ಅಧಿಕಾರ, ಹೆಸರು, ಕೀರ್ತಿ, ಸನ್ಮಾನ, ಡಾಕ್ಟ್ರು, ಸರ್ಜನ್ನು, ಟೀಚರು, ಪ್ರೀಚಿಂಗು, ಮಾರ್ಗದರ್ಶನ, ಜ್ಯೋತಿಷ್ಯ, ಪೌರೋಹಿತ್ಯ, ಈ ರೀತಿ ವೈದಿಕ ಕೆಲಸಗಳು, ಒಳ್ಳೆ ಕೆಲಸಗಳು, ಸಾಮಾಜಿಕ ಕೆಲಸಗಳು, ಈ ರೀತಿ ಅದರಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಅದ್ಭುತ ಪ್ರಗತಿ. ಇನ್ನು ಸಿಂಹರಾಶಿ, ಭಾಗ್ಯಸ್ಥಾನದಲ್ಲಿ ಚಂದ್ರ, ಗುರು ಜೊತೆ ಗುರು ಚಾಂಡಾಳ ಯೋಗ ಅಂತ ಹೇಳ್ತೇವೆ. ಯಾಕಂದ್ರೆ ಚಂದ್ರ ಕೇತು ಸಾರ ಅಲ್ವಪ್ಪ, ಗುರು ಕೇತು ಸಾರ. ಸೊ ಹಿರಿಯರಿಗೊಂದು ಆರೋಗ್ಯ ವಿಚಾರದಲ್ಲಿ ಒಂದಿದೆ. ಯಾವುದೋ ಒಂದು ದೊಡ್ಡ ಕೆಲಸ, ದೊಡ್ಡ ಕಾರ್ಯ, ದೊಡ್ಡ ಸ್ಥಾನಕ್ಕೆ ಯೋಚನೆ ಮಾಡ್ತಿದ್ರಿ, ವಿಚ್ ಈಸ್ ಗೆಟಿಂಗ್ ಡಿಲೇಡ್ ಅನ್ನಿಸ್ತಕ್ಕಂಥ ಒಂದು ಭಾವ. ಸ್ವಲ್ಪ ದಿನ ಡಿಸೆಂಬರ್ ಕಳೀಲಿ, ಒಂದು ಬದಲಾವಣೆ ಉಂಟು, ಆತಂಕ ಪಡಬೇಡಿ. ಶಿವಾರಾಧನೆ, ಶಿವದರ್ಶನಂ, ಸಮಾಧಾನಂ, ಗುರು ದರ್ಶನಂ. ಗುರುವಿನಿಂದ ಕೇಳಿ ಏನಾದರೂ ಒಂದು ಹಣ್ಣು ತಗೊಳ್ಳಿ ಇವತ್ತು, ಇನ್ನೂ ಒಳ್ಳೆಯದು. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಚಂದ್ರಾಷ್ಟಮ ಕಂಪಿಸ್ ಹೋಗ್ತದೆ ಇವತ್ತು. ಯಾವುದೋ ಒಂದು ಮಾತು, ಕುಟುಂಬ, ಗುರು ವಕ್ರ, ನನ್ನ ಮನೆ, ನನ್ನ ಮಗು, ನನ್ನ ಪ್ರೀತಿ, ನನ್ನ ಕೆಲಸ, ನನ್ನ ಅಧಿಕಾರ, ನನ್ನ ಸ್ಥಾನ, ನಮ್ಮದಲ್ಲ ಅಂದಾಗ ನಮಗಾಗೋ ನೋವು ಗೊತ್ತಾಗ. ನನ್ನ ಮಗನೇ ದೂರ ಹಾಕ್ಬಿಟ್ಟ ಗುರುಗಳೇ, ಇಂಥ ಮಗ, ನನ್ನ ಮಗಳು ಗುರುಗಳೇ, ಇಂಥ ಅಮ್ಮ. ಛೇ, ನಾವು ಬ್ರೇಕಿಂಗ್ ನ್ಯೂಸ್ ನೋಡ್ತಿರ್ತೀವಲ್ಲ, ತಾಯಿ ಇಂಥ ಕೆಲಸ ಮಾಡದ್ಲಂತೆ, ಮಗನೇ ಹಿಂಗೆ ಮಾಡದ್ನಂತೆ, ವಯಸ್ಸಾದ ಅತ್ತೆಯನ್ನ ಸೊಸೆ ಯಾರೋ ರೆಕಾರ್ಡಿಂಗ್ ಹಾಕಿದ್ದಾರೆ, ಬಡಿತಿದ್ದಾಳೆ, ಇನ್ನೊಂದು ರಾಮಚಂದ್ರ ಮಗ ಹೊಡಿತಿದ್ದಾನೆ. ಆ ರೀತಿ ಆಗುತ್ತೆ ಇವತ್ತು. ಆ ರೀತಿ ವಿಚಲಿತಗಳು. ಗಣಪತಿ ಆರಾಧನೆ, ನೀವು ಮುಖ್ಯವಾಗಿ ಗೀತಾ ಓದಬೇಕು ಇವತ್ತು. ಯಾವುದೋ ಒಂದು ಚಂಚಲ ಮನಸ್ಸು, ಏನೋ ಆಘಾತವಾದ ಮನಸ್ಸು, ಗಾಯಗೊಂಡ ಮನಸ್ಸು, ಈ ಥರದೊಂದು ಪ್ರಗಲ್ಭ ಆಗತಕ್ಕಂಥದ್ದುಂಟು. ಏನಾದರೂ ಒಂದು
ಹ್ಯಾಸ್ಟಿ ನ್ಯಾಸ್ಟಿ ಏನೋ ಒಂದು ಎಡವಟ್ಟು ಡಿಸಿಷನ್ಗಳು ತಗೊಳ್ಳೋ ಒಂದಷ್ಟು ಮಟ್ಟಕ್ಕೂ ಹೋಗ್ತಕ್ಕಂಥದ್ದಿರುತ್ತೆ. ಎಚ್ಚರಿಕೆ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಕೇಂದ್ರದಲ್ಲಿ ಗುರುಚಂದ್ರ ಯೋಗ, ಡಾಕ್ಟರ್, ಟೀಚರ್, ಲಾಯರ್, ಅಡ್ವೊಕೇಟ್, ಜಡ್ಜ್, ಮಾರ್ಗದರ್ಶಕರು, ಪ್ರೊಫೆಷನಲ್ಸ್, ಚಾರ್ಟರ್ಡ್ ಅಕೌಂಟೆಂಟ್ಸ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ವೃಶ್ಚಿಕಂ ಚೆನ್ನಾಗಿದೆ. ಚಂದ್ರ ಕೇತು ಸಾರ, ಅಶ್ವಿನಿ ಬ್ಯೂಟಿಫುಲ್, ತೊಂದರೆ ಇಲ್ಲ. ಕೇತು ಲಾಭದಲ್ಲಿದ್ದಾನೆ. ಯಾವುದೋ ಒಂದು ಲಾಭದ ವಿಚಾರ, ವ್ಯವಹಾರದ ವಿಚಾರ, ವೃತ್ತಿ ವಿಚಾರ, ಹಣಕಾಸಿನ ವಿಚಾರ, ಇವುಗಳಲ್ಲಿ ಒಂದು ಸಣ್ಣ ಒಂದು ಬದಲಾವಣೆ, ಒಳ್ಳೆಯ ಸುದ್ದಿ ಕೇಳ್ತೀರಿ ಇವತ್ತು. ದೈವ ದರ್ಶನದ ಸುಯೋಗ ಉಂಟು. ಗಣಪತಿ, ಶಿವ, ಇಲ್ಲವೇ ಸುಬ್ರಹ್ಮಣ್ಯ, ಇಲ್ಲ ಹನುಮ, ಈ ಥರದ ಆಲೆಗಳ ಹತ್ತಿರದಲ್ಲಿರೋ ಒಂದು ಸಣ್ಣ ಗೋಪುರ ದರ್ಶನವಾದರೂ ಮಾಡಿ ಮಕ್ಕಳೇ. ಕನ್ಫರ್ಮ್ ಇವತ್ತೊಂದು ಶುಭ ಸುದ್ದಿ ನಡೆದಿದೆ ಅಂತ ಮೆಸೇಜ್ ಆಗ್ತೀರಾ ನೋಡಿ. ಇನ್ನು ಧನುಸು ರಾಶಿ, ಗೌರವಕ್ಕೆ ಪೆಟ್ಟು ಬೀಳುವಂಥದ್ದಾಗಬಹುದು, ಎಚ್ಚರಿಕೆ. ಹುಳಿ, ಚಂದ್ರ ಹುಳಿ ಸಾರದಲ್ಲಿದ್ದಾನೆ, ಕೇತು ಸಾರ. ಈ ಗೌರವಕ್ಕ ನಾನು ಬಂದಿದ್ದೆ. ತುಂಬಾ ಜನ ನೋಡ್ಬೇಕು, ನಮ್ಗೆ ಈ ಅಧಿಕಾರ ಬೇಕು, ಈ ಜಾಗ ಬೇಕು, ಈ ಸ್ಥಾನ ಬೇಕು ಅಂತ ತಗೋತಾರೆ. ತಗೊಂಡ್ಮೇಲೆ ನಮ್ಗೆ ಅವಮಾನ ಆಗ್ಬಿಡ್ತು. ನಿಮ್ಮನ್ನ ಯಾರು ತಗೋ ಅಂದ್ರು? ಯಾರು ತಗೋ ಅಂದ್ರು ಜವಾಬ್ದಾರಿ? ಅಷ್ಟು ದೊಡ್ಡ ಸ್ಥಾನಕ್ಕೆ ಸರ್ ನಾನು ಯಾವ ಪೋಸ್ಟ್ ಗೊತ್ತಾ, ನೀನು ಯಾರು ತಗೋ ಅಂದ್ರು? ಆ ಜಾಗಕ್ಕೆ ಹೋದ್ಮೇಲೆ ಅವಮಾನವೂ ಉಂಟು, ಸನ್ಮಾನ ಒಂದೇ ಅಲ್ಲ, ನೆನಪಿಟ್ಟುಕೊಳ್ಳಿ. ಅಯ್ಯೋ, ಇವತ್ತಿಗೂ ಹೇಳ್ತಾನೆ, ಕಡಿಮೆ ಅಂದರು ಯಾರೋ ಒಬ್ಬ ಅಲ್ಲ, ಒಂದು 30-40 ಜನ ನಮಗೆ ಬರೋ ಮೆಸೇಜ್ಗಳು ಲಕ್ಷಾಂತರ ಬೇಡಿ, ಅದು ನಾವು ನೋಡೋಕ್ಕೂ ಹೋಗಲ್ಲ, ಆದರೂ ಹಾಕಿಬಿಟ್ಟಿರ್ತಾನೆ. ಏನೇನೋ ಅಭಾಸ ಹೀಗಂತೇವೆ. ಹೋಗ್ಲಿ ಬಿಡಪ್ಪ, ಚೆನ್ನಾಗಿರು. ಇನ್ನು ಹೊಟ್ಟೆ ತಂಪಾಯ್ತಾ? ಇದ್ದಿದ್ದು ವಿಷಕ್ಕೆ ಹಾಕಿಬಿಟ್ಟಿಯಾ? ನಿಮ್ಮಲ್ಲಿರುವ ಒಳ್ಳೆಯತನ ಎದುರುಗಡೆ ಇರುವ ರಾಕ್ಷಸತ್ವದ ಹೃದಯವನ್ನ ಕಂಪಿಸಿ ಬಿಡುತ್ತದೆ, ಆ ರಾಕ್ಷಸತ್ವದ ಆತ್ಮವನ್ನ ಕಂಪಿಸುತ್ತದೆ ಅಂತ ಹೇಳ್ತಾರೆ. ಅದಿದೆ, ಆದ್ರಿಂದ ಕಂಪಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನೀವು ನಿಮ್ಮ ಕೆಲಸ ಅಚ್ಚುಕಟ್ಟು ಆ ಸ್ಥಾನಕ್ಕೆ ತಕ್ಕಂಥದ್ದು ಒಂದು ಮಾಡ್ಕೊಂಡು ಹೋಗಿ. ತೀರಾ ಅಟ್ಯಾಚ್ಮೆಂಟ್ ಇಟ್ಕೋಬೇಡಿ. ತುಂಬ ಬೌದ್ಧಿಕವಾಗಿ ಬೆಳೆದಂಥ ವ್ಯಕ್ತಿ ಆ ಸ್ಥಾನಕ್ಕೆ ಅಟ್ಯಾಚ್ ಇಟ್ಕೊಳ್ಳಲ್ಲ, ವ್ಯಕ್ತಿಗೂ ಅಟ್ಯಾಚ್ ಇಟ್ಕೊಳ್ಳಲ್ಲ. ಸನ್ಮಾನಕ್ಕೆ ಹಿಗ್ಗೋಲ್ಲ, ಅವಮಾನಕ್ಕೆ ಕುಗ್ಗೋಲ್ಲ. ಇದೇ ಸತ್ಯ. ಇದನ್ನು ಕೃಷ್ಣರೇ ಹೇಳಿರೋದು, ಗೀತೆಯಲ್ಲೇ ಹೇಳಿರೋದು. ನಿನ್ನದಲ್ಲೂ ಇದು ಸನ್ಮಾನ. ಇವತ್ತು ಸನ್ಮಾನ ಮಾಡಿದವರೇ ನಾಳೆ ನಿನ್ನನ್ನು ಅವಮಾನ ಮಾಡ್ತಾರೆ. ನಿನ್ನನ್ನು ಅವಮಾನ ಮಾಡಿದವರೇ ನಿನ್ನನ್ನು ಸನ್ಮಾನವೂ ಮಾಡ್ತಾರೆ. ಕಾಯಿ, ನನ್ನ ಪಾಡಿಗೆ ನಿನ್ನ ಕರ್ತವ್ಯ ಮಾಡ್ತಾ ಹೋಗು ಅಂತಕ್ಕಂಥದ್ದು ಮಾಡ್ತಾ ಹೋಗಿ. ಮಕರ ರಾಶಿ, ಸುಖಸ್ಥಾನದಲ್ಲಿ ಸಪ್ತಮೇ ಸುಖಸ್ಥಾನಂ, ಬ್ಯೂಟಿಫುಲ್. ಆ ಸುಖಸ್ಥಾನವೇ ಲಾಭಸ್ಥಾನ. ಮಾಡ್ತಿರೋ ಯಾವುದೋ ಒಂದು ವ್ಯವಹಾರ, ವ್ಯಾಪಾರ, ಉದ್ಯೋಗ, ಮೆಡಿಸಿನ್, ಎಕ್ಸ್ಪೋರ್ಟ್, ಇಂಪೋರ್ಟ್, ಟ್ರಾವೆಲ್ಸ್, ಟೂರ್ಸ್, ಕೆಮಿಕಲ್ಸ್, ಫರ್ಟಿಲೈಸರ್ಸ್, ಗೊಬ್ಬರ, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ ಅನುಕೂಲ. ಸ್ವಲ್ಪ ಹುಳಿ ಉಂಟು ತಾಯಿ ಹತ್ತಿರದವರ ಹತ್ರ. ಜಾಗ್ರತೆ. ಕುಟುಂಬದಲ್ಲಿ ಏನೋ ಒಂದು ಸಣ್ಣ ಮಾತು, ಹತ್ತಿರದವ್ರ ಹತ್ರ ಒಂದು ಸಣ್ಣ ಮಾತು ತಲೆಗೆತ್ತಿಸ್ಕೋಬೇಡಿ. ಕುಂಭರಾಶಿ, ವಿಜಯ ಮಸ್ತು. ಯಾಕಂದ್ರೆ ಕೇತು ಕುಜನ್ ಸಾರದಲ್ಲಿದ್ದು ಕುಜ ದಶಮದಲ್ಲಿದ್ದಾನೆ. ಆ ಕೇತು ಸಾರದಲ್ಲಿ ಚಂದ್ರ 3ನೇ ಮನೆ. ಚೆನ್ನಾಗಿದೆ. ವೃತ್ತಿ, ಉದ್ಯೋಗ, ವ್ಯವಹಾರ, ಓಡಾಟ, ಸುತ್ತಾಟ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ವಿಜಯ ಮಸ್ತು, ವೀರ್ಯ ಮಸ್ತು, ಧೈರ್ಯ ಮಸ್ತು, ಕುಟುಂಬ ಮಸ್ತು. ಇನ್ನು ಮೀನರಾಶಿ, ಗುರುವು ವಕ್ರ, ಕೇತು ನಕ್ಷತ್ರ, ಚಂದ್ರ ಕೇತು ನಕ್ಷತ್ರ. ಆ ಕೇತು ಕುಜನ್ ಸಾರದಿಂದ ಅಷ್ಟಮ ರೂಪಿಯಾಗಿ ನಿಮ್ಮ ಕುಟುಂಬ ಸ್ಥಾನವನ್ನು ನೋಡ್ತದೆ. ಅಂತಃಕಲಹ ಒಂದು ಬರಬಹುದು. ವೃತ್ತಿಯೋ, ಉದ್ಯೋಗವೋ, ಕುಟುಂಬವೋ, ಯಾವುದೋ ಒಂದು ಅವಮಾನವೋ, ಅಪಮಾನವೋ, ಈ ಥರದೊಂದು ನಡೀತಕ್ಕಂಥದ್ದಿರುತ್ತೆ. ಒಂದು 48 ದಿನ ಗಣಪತಿ ಆರಾಧನೆ, ಗುರು ಸೇವೆ, ಗುರು ಪೂಜೆ, ಇದಕ್ಕೆ ಹೋಗಿ. ಯಾಕಂದ್ರೆ ಗುರು ವಕ್ರ ಅಂದ್ರೆ ಗುರುನಿಂದನೇ ಮಾಡಿರ್ತೀರಿ. ಯಾವುದು 420 ಕೆಲಸ ಮಾಡಿರ್ತೀವಿ ನಾವು. ನೀವು 420 ಮಾಡಿದ್ರೆ ನಾನು 840 ಮಾಡಿರ್ತೇನೆ. ಹೌದು, ನಮಗೆ ಗೊತ್ತಿಲ್ಲದೆ ಮೆಲ್ಲಿಗೆ ಬಿಟ್ಕೊಳ್ಳೋ ಬುದ್ಧಿ. ಬಿಟ್ಕೊಂಡ್ರಲ್ಲ, ಕರೆಕ್ಟಾಗಿ ಲೆಕ್ಕ ಇಟ್ಬಿಡ್ಬೇಕಿತ್ತು. ತಪ್ಪಾಯ್ತು ಸರ್, ಏನೋ ಒಂದು ನಾನು ಎತ್ತಿದ್ದೆ ಸರಿ, ನಾನು ಮಾಡಿದ್ದೆ ಸರಿ ಅಂದ್ರೆ ತಗೋ.
ತಿರುವಾಕ್ಸ್ತಕ್ಕಂಥದ್ದು. ರೊಟ್ಟಿ ತಿರುವಾಕ್ಲೇಬೇಕು ಮಕ್ಕಳೆಲ್ಲ, ಸೀದೋಗುತ್ತೆ, ಸೀದಾಕಿಸ್ಬಿಡುತ್ತೆ. ಎಚ್ಚರಿಕೆ, ನ್ಯಾಯದ್ದೇ ಉಳಿಯೋಲ್ಲ ಅಂತೆ, ಜಾಗ್ರತೆ. ಯಾರೋ ಬಂದು ದಿಢೀರ್ ತಪ್ಪಾದ ಲೆಕ್ಕಾಚಾರ, ತಪ್ಪಾದ ವ್ಯವಹಾರಗಳು, ತಪ್ಪಾದ ವ್ಯಾಪಾರಗಳು, ತಪ್ಪಾದ ಇನ್ವೆಸ್ಟ್ಮೆಂಟ್ಗಳು ಬೇಗ ಬೇಡ, ಎಚ್ಚರಿಕೆ. ಆಯ್ತು, ಅದೊಂಚೂರು ನೋಡ್ಕೊಳ್ಳಿ, ಮಿಕ್ಕಂತೆ ತೊಂದರೆಗಳಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.